ಹಲೋ ಮಕ್ಕಳೇ, ಎಲ್ಲ ಹೇಗಿದ್ರಿ? ವೆಲ್ಕಮ್ ಬ್ಯಾಕ್ ಟು ವಿಜ್ಞಾನ್ ಅಕಾಡೆಮಿ. ಇವತ್ತು ಒಂದು ಹೊಸ ಚಾಪ್ಟರ್ನ, ಸಿಂಪಲ್ ಚಾಪ್ಟರ್ನ, ತುಂಬಾ ಚಿಕ್ಕದಾಗಿರ್ತಕ್ಕಂಥ ಚಾಪ್ಟರ್ನ ಶುರು ಮಾಡ್ಲಿಕ್ಕೆ ಹೊರಟಿದೀವಿ. ಸೊ ದ ಚಾಪ್ಟರ್ ನೇಮ್ ಇಸ್ ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಆಫ್ ಸಾಲಿಡ್ಸ್. ಸೊ ಈ ವಿಡಿಯೋನಲ್ಲಿ, ಪರ್ಟಿಕ್ಯುಲರ್ಲಿ ವಿಡಿಯೋ ನಂಬರ್ 1 ನಲ್ಲಿ ಎಲಾಸ್ಟಿಸಿಟಿ, ಪ್ಲಾಸ್ಟಿಸಿಟಿ, ಮತ್ತೆ ಸ್ಟ್ರೆಸ್ ಅಂದ್ರೆ ಏನು, ಸ್ಟ್ರೈನ್ ಅಂದ್ರೆ ಏನು, ಮತ್ತೆ ಮಾಡ್ಯುಲಸ್ ಆಫ್ ಎಲಾಸ್ಟಿಸಿಟಿ, ಇಷ್ಟು ಟಾಪಿಕ್ಸ್ ನ ಕವರ್ ಮಾಡ್ಲಿಕ್ಕೆ ಹೊರಟಿದ್ದೀನಿ. ಸೊ ನಿಮ್ಗೆ ಏನಾದ್ರು ಈ ಟಾಪಿಕ್ಸ್ ನಲ್ಲಿ ಕಂಫರ್ಟ್ ಇದ್ರೆ, ಯಾವುದೇ ರೀತಿ ಪ್ರಾಬ್ಲಮ್ಸ್ ಇರಲ್ಲ ಈ ವಿಡಿಯೋನಲ್ಲಿ. ನೆಕ್ಸ್ಟ್ ವಿಡಿಯೋಗೆ ಸ್ಕಿಪ್ ಆಗ್ಬೋದು ಅಥವಾ 2x ಸ್ಪೀಡ್ ಅಲ್ಲಿ ನೋಡಬಹುದು, ಫಾರ್ವರ್ಡ್ ಮಾಡ್ಕೊಂಡು ನೋಡಬಹುದು, ನಿಮ್ ಇಷ್ಟ. ಸೊ ತುಂಬಾ ಈಸಿ ಚಾಪ್ಟರ್, ಯಾವುದೇ ರೀತಿ ರಿಸ್ಕ್ ತಗೋಬೇಡಿ. ಸೊ ಹಾಗಾಗಿ ಲೆಟ್ ಅಸ್ ಸ್ಟಾರ್ಟ್ ಅವರ್ ವಿಡಿಯೋ. ಮೈ ಸೆಲ್ಫ್ ಮುನಿರಾಜು ಅಂಡ್ ಇದು ನಿಮ್ಮ ವಿಜ್ಞಾನ್ ಅಕಾಡೆಮಿ. ಲೆಟ್ ಅಸ್ ಸ್ಟಾರ್ಟ್ ಅವರ್ ಚಾಪ್ಟರ್ ದಟ್ ಈಸ್ ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಆಫ್ ಸಾಲಿಡ್ಸ್. ನೋಡಿ, ಬೇಸಿಕಲಿ ನಿಮಗೆ ಕೆಮಿಸ್ಟ್ರಿಯಲ್ಲಿ ಗೊತ್ತಿರುತ್ತೆ ವಾಟ್ ಆರ್ ದ ಸ್ಟೇಟ್ಸ್ ಆಫ್ ಮ್ಯಾಟರ್. ಯಾವ ಸ್ಟೇಟ್ಸ್ ಇದೆ? ಕರ್ನಾಟಕ ಸ್ಟೇಟು, ಆಂಧ್ರ ಸ್ಟೇಟು, ತಮಿಳುನಾಡು ಸ್ಟೇಟ್. ಆ ಸ್ಟೇಟ್ ಅಲ್ಲ, ನಾನು ಕೆಮಿಸ್ಟ್ರಿ ಸ್ಟೇಟ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಬೇಸಿಕಲಿ ದ ಮ್ಯಾಟರ್ ಇಸ್ ಡಿವೈಡೆಡ್ ಇಂಟು ಸಾಲಿಡ್ಸ್, liquids and gaseous. ಅಂಡ್ ಇನ್ನೂ ಒಂದಿದೆ ಪ್ಲಾಸ್ಮಾ. ಅದು ನಾವು ಈಗ ಸದ್ಯಕ್ಕೆ ಅದ್ರ ಬಗ್ಗೆ ಡಿಸ್ಕಸ್ ಮಾಡಕ್ ಹೋಗಲ್ಲ. ನ್ಯೂಕ್ಲಿಯರ್ ಫಿಸಿಕ್ಸ್ ಓದ್ಬೇಕಾಗುತ್ತೆ, ಪ್ಲಾಸ್ಮಾ ಎಲ್ಲ ಸ್ಟಡಿ ಮಾಡ್ಬೇಕಾದ್ರೆ. ಕಮಿಂಗ್ ಬ್ಯಾಕ್, ಸೊ ದ ಮೆಟೀರಿಯಲ್ ವಿಚ್ ಕ್ಯಾನ್ ಫ್ಲೋ ಬೈ ದಮ್ಸೆಲ್ವ್ಸ್, ತನ್ನಷ್ಟಕ್ಕೆ ತಾನೇ ಹರಿಯುವಂತ ಮೆಟೀರಿಯಲ್ಸ್ ನ ಏನಂತ ಕರಿತೀವಿ? ಫ್ಲೂಯಿಡ್ಸ್ ಅಂತ ಕರಿತೀವಿ. ಸೊ ಇವೆರಡೂ ಸೇರ್ಕೊಂಡು ಒಂದು ಕ್ಯಾಟಗರಿ ಆಫ್ ಮೆಟೀರಿಯಲ್ ಆಗುತ್ತೆ, ಫ್ಲೂಯಿಡ್ಸ್ ಅಂತ ಕರಿತೀವಿ. ಸಾಲಿಡ್ಸ್ ಆಲ್ರೆಡಿ ನಿಮ್ಗೆ ಗೊತ್ತು, ಸಾಲಿಡ್ ಆಗಿರೋದ್ರಿಂದ ಸಾಲಿಡ್ ಅಂತ ಕರಿತೀವಿ. ಸೊ ಇದಕ್ಕೊಂದು ಸಪರೇಟ್ ಚಾಪ್ಟರ್ ಇದೆ, ದಟ್ ಈಸ್ ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಆಫ್ ದ ಸಾಲಿಡ್ಸ್. ಸೊ ನಾವು ಸಾಲಿಡ್ಸ್ ಅಂದಿದ ತಕ್ಷಣ ನಮ್ಗೆ ಫಸ್ಟ್ ನೆನಪಾಗೋದು ರಿಜಿಡ್ ಬಾಡೀಸ್. ಸರ್ ಏನಿದು ರಿಜಿಡ್ ಬಾಡಿ? ಎಲ್ಲೋ ಕೇಳ್ದಂಗಿದೆಯಲ್ಲ, ಲಾಸ್ಟ್ ಚಾಪ್ಟರ್ ಅಲ್ಲಿ ಕಾಣೋ ಸಿಸ್ಟಮ್ ಆಫ್ ಪಾರ್ಟಿಕಲ್ಸ್ ಅಂಡ್ ರೊಟೇಷನಲ್ ಮೋಷನ್ ಅಲ್ಲಿ ರಿಜಿಡ್ ಬಾಡಿ ಬಗ್ಗೆ ಸ್ಟಡಿ ಮಾಡಿದ್ವಿ, ಹೌದಾ? ಸೊ ರಿಜಿಡ್ ಬಾಡಿ ಅಂದ್ರೆ ಏನಪ್ಪಾ ಅಂದ್ರೆ, ಯಾವ್ದಾದ್ರು ಒಂದು ಬಾಡಿನ ಕನ್ಸಿಡರ್ ಮಾಡಿ, ಆ ಬಾಡಿಯಲ್ಲಿ ಎರಡು ರ್ಯಾಂಡಮ್ ಆಗಿ ಎರಡು ಪಾರ್ಟಿಕಲ್ಸ್ ನ ಕನ್ಸಿಡರ್ ಮಾಡೋಣ. ಸೊ ಪಾರ್ಟಿಕಲ್ ನಂಬರ್ 1, ಪಾರ್ಟಿಕಲ್ ನಂಬರ್ 2. ಸೊ ಈಗ ಎಕ್ಸ್ಟರ್ನಲ್ ಫೋರ್ಸ್ ಅನ್ನ ಅಪ್ಲೈ ಮಾಡಿದ್ರೆ, ಬೈ ಅಪ್ಲೈಯಿಂಗ್ ಎಕ್ಸ್ಟರ್ನಲ್ ಫೋರ್ಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ದೀಸ್ ಟೂ ಆಬ್ಜೆಕ್ಟ್ಸ್ ಶುಡ್ ನಾಟ್ ಚೇಂಜ್. ಯಾವ ಬಾಡೀಸ್ಗೆ ಈ ತರ ಎರಡು ಪಾರ್ಟಿಕಲ್ಸ್ ನಡುವೆ ರ್ಯಾಂಡಮ್ ಆಗಿ ಯಾವುದೇ ಎರಡು ಪಾರ್ಟಿಕಲ್ ಬೇಕಾದ್ರೆ ಇವೆರಡು ತಗೋಬಹುದು, ಎಕ್ಸ್ಟರ್ನಲ್ ಫೋರ್ಸ್ ಅಪ್ಲೈ ಮಾಡಿದಾಗ ಅವರ ನಡುವೆ ಇರ್ತಕ್ಕಂಥ ಫೋರ್ಸ್, ಡಿಸ್ಟೆನ್ಸ್ ಕಮ್ಮಿ ಆಗಲ್ವೋ ಅಂತ ಬಾಡೀಸ್ ನಾವೇಂತ ಕರಿತೀವಿ? ರಿಜಿಡ್ ಬಾಡಿ ಅಂತ ಕರಿತೀವಿ. Am I right? So rigid body is a one in which the distance between any two particles in the body does not change. ಇದ್ರ ಬಗ್ಗೆ ಜಾಸ್ತಿ ಬೇಡ. ಸೊ ಕಮಿಂಗ್ ಬ್ಯಾಕ್, ಸರ್ ಪ್ರಾಕ್ಟಿಕಲ್ ಆಗಿ ನಮಗೆ ರಿಜಿಡ್ ಬಾಡಿ ಸಿಗುತ್ತಾ? ಯಾವ್ದಾದ್ರು ಒಂದು ರಿಜಿಡ್ ಬಾಡಿ ಇದೆಯಾ? ಕಲ್ಲು ಇದೆಯಲ್ಲ ಸರ್, ಹಾಗಾದ್ರೆ ಕಲ್ಲನ್ನು ನಾವು ಸುತ್ತಿ ತಗೊಂಡು ಡಮ್ಮ ಅಂತ ಹೊಡಿತೀನಿ, ಡಿಸ್ಟೆನ್ಸ್ ಬಿಟ್ವೀನ್ ಟೂ ಪಾರ್ಟಿಕಲ್ ಚೇಂಜ್ ಆಯ್ತಲ್ಲ. ಸೊ ಹಾಗಾದ್ರೆ ಕಲ್ಲು ಕೂಡ ರಿಜಿಡ್ ಬಾಡಿ ಅಲ್ಲ. ನಾನು ಎಕ್ಸ್ಟರ್ನಲ್ ಫೋರ್ಸ್ ಜಾಸ್ತಿ ಎಷ್ಟಾದ್ರೂ ಅಪ್ಲೈ ಮಾಡಿದ್ರು ಚೇಂಜ್ ಆಗಬಾರ್ದು ಅಂತ ಬಾಡಿ ಇದೆಯಾ? ಇಲ್ಲ. ಸೊ ದರ್ ಇಸ್ ನೋ ಪರ್ಫೆಕ್ಟ್ ರಿಜಿಡ್ ಬಾಡಿ. ಸೊ ಬೇಸಿಕಲಿ ನಮ್ಗೆ ಸಿಗೋದು ಯಾವ್ದಪ್ಪ ಅಂದ್ರೆ ಎಲಾಸ್ಟಿಕ್ ಬಾಡಿ ಅಥವಾ ಪ್ಲಾಸ್ಟಿಕ್ ಬಾಡಿ. ಇಂಥ ಬಾಡೀಸ್ ನಮ್ಗೆ ಸಿಗತ್ತೆ. ವಾಟ್ ಈಸ್ ದಿಸ್ ಎಲಾಸ್ಟಿಕ್ ಬಾಡಿ? ಎಲಾಸ್ಟಿಕ್ ಬಾಡಿ ಇಲ್ಲಿಂದ ಸ್ಟಾರ್ಟ್ ಆಗತ್ತೆ ನಮ್ಮ ಬೇಸಿಕ್ ಕಾನ್ಸೆಪ್ಟ್. ಎಲಾಸ್ಟಿಕ್ ಬಾಡಿ ಅಂದ್ರೆ ಏನಪ್ಪಾ ಅಂದ್ರೆ, ಇವಾಗ ಯಾವ್ದಾದ್ರು ಒಂದು ಆಬ್ಜೆಕ್ಟ್ ನ ಕನ್ಸಿಡರ್ ಮಾಡೋಣ. ಸೊ ಲೆಟ್ ಅಸ್ ಕನ್ಸಿಡರ್ ಎನಿ ರ್ಯಾಂಡಮ್ ಆಬ್ಜೆಕ್ಟ್. ಸೊ ಈಗ ಯಾವ ಬಾಡಿ ಮೇಲೆ ಫೋರ್ಸ್ ಅನ್ನ ಅಪ್ಲೈ ಮಾಡ್ತೀವೋ, ಯಾವ್ದಾದ್ರು ಬಾಡಿ ಮೇಲೆ ಫೋರ್ಸ್ ಅನ್ನ ಅಪ್ಲೈ ಮಾಡ್ತೀವಿ, ಈ ಫೋರ್ಸ್ ಏನ್ ಮಾಡುತ್ತೆ? ಸೊ ಅದು ಬಾಡಿ ಸೈಜ್ ಮತ್ತೆ ಶೇಪ್ ನ ಚೇಂಜ್ ಮಾಡಕ್ ಟ್ರೈ ಮಾಡುತ್ತೆ. ಸೊ ದ ಎಕ್ಸ್ಟರ್ನಲ್ ಫೋರ್ಸ್ ವಿಚ್ ವಿ ಆರ್ ಅಪ್ಲೈಯಿಂಗ್ ಟ್ರೈಸ್ ಟು ಡಿಫಾರ್ಮ್ ದ ಬಾಡಿ. ಡಿಫಾರ್ಮ್ ಅಂದ್ರೆ ಏನು ಇಲ್ಲ, ಚೇಂಜ್ ದ ಶೇಪ್ ಅಂಡ್ ಸೈಜ್ ಆಫ್ ದ ಬಾಡಿ. ಇಂಥ ಫೋರ್ಸ್ ನ ನಾವೇನಂತ ಕರಿತೀವಿ? ಡಿಫಾರ್ಮಿಂಗ್ ಫೋರ್ಸ್ ನ ಅಪ್ಲೈ ಮಾಡಿದಾಗ ಅಥವಾ ಎಕ್ಸ್ಟರ್ನಲ್ ಫೋರ್ಸ್ ನ ಅಪ್ಲೈ ಮಾಡಿದಾಗ ಈ ಬಾಡಿದು ಸೈಜ್ ಮತ್ತೆ ಶೇಪ್ ಏನಾಗತ್ತೆ? ಚೇಂಜ್ ಆಗುತ್ತೆ. ಮತ್ತೆ ಅದನ್ನ ಅಪೋಸ್ ಮಾಡಕ್ಕೆ ಒಳಗಡೆಯಿಂದ ಒಂದು ರೀಸ್ಟೋರಿಂಗ್ ಫೋರ್ಸ್ ಅಪ್ಲೈ ಆಗುತ್ತೆ. ಯಾರು ಅಪ್ಲೈ ಮಾಡೋದು? ಎಲ್ಲಿಂದ ಬರುತ್ತೆ ಇದೆಲ್ಲ ಹೇಳ್ತೀನಿ. ಸೊ ಎಫ್ ರೀಸ್ಟೋರಿಂಗ್ ಫೋರ್ಸ್. ಈಗ ಈ ಫೋರ್ಸ್ ನ, ಡಿಫಾರ್ಮಿಂಗ್ ಫೋರ್ಸ್ ನ ರಿಮೂವ್ ಮಾಡಿದ್ರೆ ಈ ರೀಸ್ಟೋರಿಂಗ್ ಫೋರ್ಸ್ ಕೂಡ 0 ಆಗತ್ತೆ. ಬಾಡಿ ಗೋ ಬ್ಯಾಕ್ ಟು ಇಟ್ಸ್ ಒರಿಜಿನಲ್ ಸೈಜ್ ಅಂಡ್ ಶೇಪ್. ಸೊ ದೇರ್ ಫೋರ್ ಈ ಬಾಡಿ ಏನ್ ಮಾಡುತ್ತೆ? ತನ್ನ ಹಳೆ ಸ್ಥಿತಿಗೆ ಟ್ರೈ ಮಾಡುತ್ತೆ. ಯಾರ ಸಹಾಯದೊಂದಿಗೆ? ರೀಸ್ಟೋರಿಂಗ್ ಫೋರ್ಸ್ ನ ಸಹಾಯದೊಂದಿಗೆ. ಸೊ ವೆನ್ ಎವರ್ ಎಕ್ಸ್ಟರ್ನಲ್ ಫೋರ್ಸ್, ಡಿಫಾರ್ಮಿಂಗ್ ಫೋರ್ಸ್ ಇಸ್ ಅಪ್ಲೈಡ್ ಆನ್ ಅ ಬಾಡಿ, ದ ಬಾಡಿ changes its size and shape. On removing external force, the restoring force vanishes and body regains its original size and the shape. ಇಂತಹ ಬಾಡೀಸ್ ನಾವೇನಂತ ಕರಿತೀವಿ? ಎಲಾಸ್ಟಿಕ್ ಬಾಡಿ ಅಂತ ಕರಿತೀವಿ. The body which regains its original size and shape.
after removal of its original size and its after removal of its reforming force, reforming ಅಥವಾ ರಿಫಾರ್ಮಿಂಗ್ ಅಲ್ಲ, ಡಿಫಾರ್ಮಿಂಗ್ ಫೋರ್ಸ್ ಅಂತ ಬಾಡೀಸ್ ನಾವೇನಂತ ಕರಿತೀವಿ, ಎಲಾಸ್ಟಿಕ್ ಬಾಡೀಸ್ ಅಂತ ಕರಿತೀವಿ. ದ ಪ್ರಾಪರ್ಟಿ, ಈ ಪ್ರಾಪರ್ಟಿ ಇದೆಯಲ್ಲ, ಆ ಪ್ರಾಪರ್ಟಿನೇ ನಾವೇನಂತ ಕರಿತೀವಿ, ಎಲಾಸ್ಟಿಸಿಟಿ ಅಂತ ಕರಿತೀವಿ. Elasticity, the property by which the bodies regain its original size and shape is called as elasticity. So ಅದಕ್ಕೆ ಯಾರು ಸಹಾಯ ಮಾಡೋದು, ರೀಸ್ಟೋರಿಂಗ್ ಫೋರ್ಸ್ ಸಹಾಯ ಮಾಡುತ್ತೆ. ಇದು ಯಾರು ಕ್ರಿಯೇಟ್ ಮಾಡ್ತಿರೋದು, ಎಲ್ಲಿಂದ ಆರಿಜಿನೇಟ್ ಆಗ್ತಿದೆ, ಹೂ ಇಸ್ ರೆಸ್ಪಾನ್ಸಿಬಲ್ ಫಾರ್ ದಿಸ್ ಒನ್, ವಿಲ್ ಕಮ್ ಟು ನೋ ಶಾರ್ಟ್ಲಿ. ಸೊ ಎಲಾಸ್ಟಿಕ್ ಬಾಡಿ ಆಯ್ತು. ನೆಕ್ಸ್ಟ್ ವಿ ವಿಲ್ ಸಿ ಪ್ಲಾಸ್ಟಿಕ್ ಬಾಡಿ. ಇದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ನಿಮಗೆ ಗೊತ್ತಿರೋದು ಎಲಾಸ್ಟಿಕ್ ಬಾಡಿಗೆ. ಸೊ ನಿಮ್ಮ ಎರೇಸರ್, rubber and steel. So steel elastic body na, yes, very important concept na ಹೇಳ್ತೀನಿ. Coming back, so plastic body. So ಏನಿದು plastic body? ಹಳೆ ಪಾತ್ರೆ, ಹಳೆ ಕಬ್ಬಿಣ, ಹಳೆ ಪ್ಲಾಸ್ಟಿಕ್ ತರ ಹೋಯ್. ಓಕೆ, ಆ ಪ್ಲಾಸ್ಟಿಕ್ ಅಲ್ಲ. ಆಕ್ಚುಲಿ ಪ್ಲಾಸ್ಟಿಕ್ ಬಾಡಿ ಅಂದ್ರೆ ಯಾವ್ದಾದ್ರು ಒಂದು ಬಾಡಿ ಮೇಲೆ ಎಕ್ಸ್ಟರ್ನಲ್ ಫೋರ್ಸ್ ಅಪ್ಲೈ ಮಾಡಿದ್ರೆ ಡಿಫಾರ್ಮ್ ಆಗತ್ತಾ, ಡಿಫಾರ್ಮಿಂಗ್ ಫೋರ್ಸ್ ನ ಅಪ್ಲೈ ಮಾಡಿದ್ರೆ ತನ್ನ ಸ್ಥಿತಿ, ತನ್ನ ಶೇಪ್ ಮತ್ತೆ ಸೈಜ್ ನ ಕಳ್ಕೊಳ್ಳುತ್ತೆ. ಈ ಎಕ್ಸ್ಟರ್ನಲ್ ಫೋರ್ಸ್ ನ ರಿಮೂವ್ ಮಾಡಿದ್ರೆ ವಾಪಸ್ ತನ್ನ ಹಳೆ ಸ್ಥಿತಿಗೆ ಬರಲ್ಲ. ದ ಬಾಡೀಸ್ ವಿಚ್ ವಿಲ್ ನೆವರ್ ಕಮ್ ಬ್ಯಾಕ್ ಟು ಇಟ್ಸ್ ಒರಿಜಿನಲ್ ಸೈಜ್ ಅಂಡ್ ಶೇಪ್ ಆಫ್ಟರ್ ರಿಮೂವಲ್ ಆಫ್ ಎಕ್ಸ್ಟರ್ನಲ್ ಫೋರ್ಸ್, ಅಂತ ಬಾಡೀಸ್ ನಾವೆಂತ ಕರಿತೀವಿ, ಪ್ಲಾಸ್ಟಿಕ್ ಬಾಡೀಸ್ ಅಂತ ಕರಿತೀವಿ. ಸೊ ಇಲ್ಲಿ ನನ್ನ ಕೈಲಿರ್ತಕ್ಕಂಥದ್ದು ಒಂದು ಮೆಟೀರಿಯಲ್ ಈ ಪ್ರಾಪರ್ಟೀಸ್ ನ ತೋರ್ಸತ್ತೆ, ಅದಕ್ಕೆ ಇದನ್ನ ಪ್ಲಾಸ್ಟಿಕ್ ಅಂತ ಕರೆಯೋದು. ಸೊ ದ ಮೆಟೀರಿಯಲ್ ವಿಚ್ ಡಸ್ ನಾಟ್ regain its original size and shape, after removal of deforming force are called as ಪ್ಲಾಸ್ಟಿಕ್ ಬಾಡೀಸ್. ಅಂತ ಬಾಡೀಸ್ ನಾವೆಂತ ಕರಿತೀವಿ, ಪ್ಲಾಸ್ಟಿಕ್ ಬಾಡೀಸ್ ಅಂತ ಕರಿತೀವಿ. ಈ ಪ್ರಾಪರ್ಟಿನ ನಾವು ಪ್ಲಾಸ್ಟಿಸಿಟಿ ಅಂತ ಕರಿತೀವಿ. ಪ್ಲಾಸ್ಟಿಸಿಟಿ, ಯಾವ ಸಿಟಿ, ಪ್ಲಾಸ್ಟಿಸಿಟಿ. ಇಲ್ಲಿರೋದು ಯಾವ ಸಿಟಿ, ಎಲಾಸ್ಟಿಕ್ ಸಿಟಿ. ಇಲ್ಲಿ ಬರ್ದಿರೋದು ಪ್ಲಾಸ್ಟಿಸಿಟಿ. ಈ ಪ್ರಾಪರ್ಟಿನೇ ನಾವು ಎಂತ ಕರಿತೀವಿ, ಪ್ಲಾಸ್ಟಿಸಿಟಿ. ಸೊ ಈಗ ಒಂದು ವೆರಿ ವೆರಿ ಫೇಮಸ್ ಕ್ವಶನ್ ಇದೆಯಪ್ಪ, ವಿಚ್ ಇಸ್ ಮೋರ್ ಎಲಾಸ್ಟಿಕ್, ಸ್ಟೀಲ್ ಆರ್ ರಬ್ಬರ್? ಸೊ ಇವೆರಡರಲ್ಲಿ ಯಾವ್ದು ಮೋರ್ ಎಲಾಸ್ಟಿಕ್ ಅಂತ ಕೇಳ್ತಾರೆ. ನಾನು KPSC ಫಾರೆಸ್ಟ್ ಎಕ್ಸಾಮ್ ಬರೆಯೋವಾಗ ಆ ಕ್ವಶನ್ ಕೇಳಿದ್ರು. ಸೊ ನಿಮ್ಮ ಆನ್ಸರ್ ಏನಾದ್ರು ರಬ್ಬರ್ ಆಗಿದ್ರೆ ರಾಂಗ್. ಆಲ್ರೆಡಿ ನಿಮ್ಗೆ ಗೊತ್ತಾಗುತ್ತೆ, ಸರ್ ಕೇಳ್ತಿದ್ರ ಅಲ್ಲೇನೋ ಎಡವಟ್ಟಾಗಿದೆ ಅಂತ. ಸೊ ರಬ್ಬರ್ ಇಸ್ ನಾಟ್ ಮೋರ್ ಎಲಾಸ್ಟಿಕ್, ಸ್ಟೀಲ್ ಇಸ್ ಮೋರ್ ಎಲಾಸ್ಟಿಕ್. ಹೌದಾ ಸರ್, ಹೌ ಇಟ್ ಇಸ್ ಪಾಸಿಬಲ್? ಕನ್ನ ಎಲಾಸ್ಟಿಸಿಟಿ ಅನ್ನೋದನ್ನ ಡಿಫೈನ್ ಮಾಡಿರೋದು ಆ ಮೆಟೀರಿಯಲ್ ಎಷ್ಟು ಫೋರ್ಸ್ ನ ತಡ್ಕೊಳತ್ತೆ, ಅಂದ್ರೆ ಎಷ್ಟು ಎಕ್ಸ್ಟರ್ನಲ್ ಫೋರ್ಸ್ ನ ಹಾಕಿದ್ರು ವಾಪಸ್ ತನ್ನ ಹಳೆ ಸ್ಥಿತಿಗೆ ಬರುತ್ತೆ, ಅದರ ಮೇಲೆ ಡಿಪೆಂಡ್ ಆಗಿರೋದು ಈ ಎಲಾಸ್ಟಿಸಿಟಿ. ನೋಡಿ, ಈಗ ಜಾಸ್ತಿ ಫೋರ್ಸ್ ಅನ್ನ ಅಪ್ಲೈ ಮಾಡ್ತಾ ಇದ್ರೆ ಜಾಸ್ತಿ ಆದಷ್ಟು ಮತ್ತೆ ವಾಪಸ್ ಬರ್ಬೇಕು ರಿಮೂವ್ ಮಾಡಿದ್ರೆ. ಒಂದು ರಬ್ಬರ್ ಪೀಸ್ ನ, ಒಂದು ಸ್ಟೀಲ್ ಪೀಸ್ ನ ಕನ್ಸಿಡರ್ ಮಾಡೋಣ, ಸ್ಟೀಲ್ ಮತ್ತೆ ರಬ್ಬರ್. ಇದ್ರ ಮೇಲೆ ಒಂದು 100 ನ್ಯೂಟನ್ ಫೋರ್ಸ್ ಹಾಕಿದ್ರು ತಟ್ಕೊಳ್ಳುತ್ತೆ ಮತ್ತೆ ವಾಪಸ್ ಬರುತ್ತೆ ಅದ್ರ ಒರಿಜಿನಲ್ ಸೈಜ್ ಅಂಡ್ ಶೇಪ್ ಗೆ. ಬಟ್ ಇದ್ರ ಮೇಲೆ ಅರೌಂಡ್ 10 or 20ಗೆ ಬ್ರೇಕ್ ಆಗ್ಬಿಡುತ್ತೆ. ಅಂದ್ರೆ ಎಕ್ಸಾಂಪಲ್ ಕನ್ಸಿಡರ್ ಮಾಡ್ತಾರೆ. ಸೊ ಇದು ಜಾಸ್ತಿ ಡಿಫಾರ್ಮಿಂಗ್ ಫೋರ್ಸ್ ನ ಕೂಡ ತಟ್ಕೊಳ್ಳುತ್ತೆ, ಇದು ತಟ್ಕೊಳ್ಳಲ್ಲ. ಹಾಗಾಗಿ ಸ್ಟೀಲ್ ಇಸ್ ಮೋರ್ ಎಲಾಸ್ಟಿಕ್ ದನ್ ರಬ್ಬರ್. ಸೊ ನಿಮ್ಮ NCERT ಅಲ್ಲಿ ಡೀಟೇಲ್ಸ್ ಕೊಟ್ಟಿ, ಐ ಮೀನ್ ನ್ಯೂಮರಿಕಲ್ ವ್ಯಾಲ್ಯೂಸ್ ಕೊಟ್ಟಿದ್ದಾರೆ, ಎಷ್ಟು ಫೋರ್ಸ್ ವರೆಗೂ ತಟ್ಕೊಳ್ಳುತ್ತೆ. ಸೊ ನಿಮ್ಮ ರೀಲ್ಸ್ ಅಲ್ಲಿ ನೋಡಿರ್ತಾ ಇರ್ತೀರಿ, ಮೋಸ್ಟ್ಲಿ ರೀಲ್ಸ್ ಮತ್ತೆ ಶಾರ್ಟ್ಸ್ ಅಲ್ಲಿ. ಸೊ ಒಂದು ಯಾವ್ದಾದ್ರು ಒಂದು ಆಬ್ಜೆಕ್ಟ್ ನ ಇಟ್ಬಿಟ್ಟು ಹೈಡ್ರಾಲಿಕ್ ಜಾಕ್ ನ ಯೂಸ್ ಮಾಡ್ಕೊಂಡು ಕಂಪ್ರೆಸ್ ಮಾಡ್ತಿರ್ತಾರೆ ಅಂತ. ಸೊ ಯಾವ್ದೋ ಒಂದು ಪರಿಸ್ಥಿತಿ ಬಂದಾಗ ಡಮಾರ್ ಅಂತ ಹೊಡೆದೋಗುತ್ತೆ. ಐ ಮೀನ್ ಯು ಮೈಟ್ ಹ್ಯಾವ್ ಸೀನ್, ನೋಡಿರ್ತೀರಿ ಅಂತ ಅನ್ಕೊಂತಾ ಇದ್ದೇನೆ. ಸೊ ಇಲ್ಲ ಅಂದ್ರೂ ಪರವಾಗಿಲ್ಲ, ಸ್ಟೀಲ್ ಜಾಸ್ತಿ ಫೋರ್ಸ್ ನ ತಟ್ಕೊಳ್ಳುತ್ತೆ ಮತ್ತೆ ವಾಪಸ್ ಹಳೆ ಸ್ಥಿತಿಗೆ ಬರುತ್ತೆ. ಹಾಗಾಗಿ ಇದು ಮೋರ್ ಎಲಾಸ್ಟಿಕ್ ಆಗುತ್ತೆ. ಸೊ ದೇರ್ ಫೋರ್ ಇಲ್ಲೊಂದು ಇಂಪಾರ್ಟೆಂಟ್ ಪಾಯಿಂಟ್ ನ ಹೇಳೋದು ಮಾಡ್ಬಿಟ್ಟೆ. ಈಗ ಎಷ್ಟು ಎಕ್ಸ್ಟರ್ನಲ್ ಫೋರ್ಸ್ ಇದೆಯೋ, ಅಥವಾ ಇದಕ್ಕೆ ಇನ್ನೊಂದು ಹೆಸರಿದೆ, ಏನದು, ಡಿಫಾರ್ಮಿಂಗ್ ಫೋರ್ಸ್. ಇಲ್ಲಿ ಎಫ್ ಎಕ್ಸ್ಟರ್ನಲ್ ಫೋರ್ಸ್ ಇಸ್ ಆಲ್ಸೋ ಕಾಲ್ಡ್ ಡಿಫಾರ್ಮಿಂಗ್ ಫೋರ್ಸ್. ಇದು ಎಷ್ಟಿರತ್ತೋ ಇದು ಕೂಡ ಅಷ್ಟೇ ಇರುತ್ತೆ, ಅಪ್ ಟು ಸರ್ಟೆನ್ ಎಲಾಸ್ಟಿಕ್ ಲಿಮಿಟ್. ಹಂಗಂತೇಳಿ ಇದ್ರ ಈ ಕಡೆ ಒಂದು JCB ಕಟ್ಬಿಟ್ಟು ಈ ಕಡೆ ಒಂದು JCB ಕಟ್ಬಿಟ್ಟು ಸೊ ನಾನು 1 lakh ನ್ಯೂಟನ್ ಅಪ್ಲೈ ಮಾಡ್ತೇನೆ ಅಲ್ಲಿ ಇಲ್ವಲ್ಲ ಅಂತ ಕೇಳಬೇಡಿ. ಒಂದು ಲಿಮಿಟ್ ವರೆಗೂ ಈ ಫೋರ್ಸ್ ಸೇಮ್ ಇರುತ್ತೆ, ಬಟ್ ಆಪೋಸಿಟ್ ಇನ್ ಡೈರೆಕ್ಷನ್ ಇರುತ್ತೆ. ಸೊ ಅಪ್ ಟು ಎಲಾಸ್ಟಿಕ್ ಲಿಮಿಟ್, ಎಫ್ ರೀಸ್ಟೋರಿಂಗ್ ಫೋರ್ಸ್
F restoring is equals to F external. F external ಗೆ ಇನ್ನೊಂದು ಹೆಸರು ಅದೇನದು deforming force. Deforming force. ಯಾಕೆ ಅದನ್ನ ಕರೀತಾರೆ? Because it tries to change the size and the shape of the body. ಹಾಗಾಗಿ ಇದನ್ನ deforming force ಅಂತ ಕರಿತೀವಿ. So that is equals to restoring force up to elastic limit. Up to elastic limit. ಅದಕ್ಕಿಂತ ಜಾಸ್ತಿ ಆದ್ರೆ ಏನಾಗುತ್ತೆ? ರಪ್ ಅಂತ ಪ್ರಾಪರ್ಟೀಸ್ ಚೇಂಜ್ ಆಗುತ್ತೆ, ಬ್ರೇಕ್ ಕೂಡ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ದಟ್ ಈಸ್ ಅ ಕಂಡೀಷನ್. ಸೊ ನೆಕ್ಸ್ಟ್ ಟಾಪಿಕ್ ಇಸ್ ಸ್ಟ್ರೆಸ್. ಸ್ಟ್ರೆಸ್ ಆಯ್ತಾ ಇದು? ಸರ್ ನಮ್ಗೆ ಎಕ್ಸಾಮ್ ಓದಿ ಸ್ಟ್ರೆಸ್ ಆಗ್ತಾ ಇದೆ ಸರ್ ತಲೆಯಲ್ಲಿ. ಆ ಸ್ಟ್ರೆಸ್ ಅಲ್ಲ. ಸೊ ಫಿಸಿಕ್ಸ್ ನಲ್ಲಿ ಸ್ಟ್ರೆಸ್ ಅಂದ್ರೆ ಬೇರೆ ಇದೆ. ವಿ ವಿಲ್ ಹ್ಯಾವ್ ಡೆಫಿನೇಷನ್ ಆಫ್ ದ ಸ್ಟ್ರೆಸ್. Stress. Next heading is stress. STRESS. ಇದಕ್ಕೆ ಸಿಂಬಲ್ ಒಂದು ಸಿಗ್ಮಾ ಕೊಡೋಣ. ನೋಡಿ ಒಂದೊಂದು ಬುಕ್ ಅಲ್ಲಿ ಒಂದೊಂದು ಸಿಂಬಲ್ ಯೂಸ್ ಮಾಡಿರ್ತಾರೆ, ಕನ್ಫ್ಯೂಸ್ ಆಗ್ಬೇಡಿ. ಬಟ್ ಸ್ಟ್ರೆಸ್ ಅಂದ್ರೆ ಏನು ಅಂತ ಎಲ್ಲಾ ಕಡೆ ಸೇಮ್ ಇದೆ. ಓಕೆ, ಸ್ಟ್ರೆಸ್ ಒಂದು ಆಬ್ಜೆಕ್ಟ್ ನ ಕನ್ಸಿಡರ್ ಮಾಡೋಣ. ಲೆಟ್ ಅಸ್ ಕನ್ಸಿಡರ್ ಅನ್ ಆಬ್ಜೆಕ್ಟ್. ಒಂದ್ ಕಡೆ ಫಿಕ್ಸ್ ಆಗಿದೆ. ಸೊ ಈ ಕಡೆಯಿಂದ ಒಂದು ಫೋರ್ಸ್ ಅನ್ನ ಅಪ್ಲೈ ಮಾಡ್ತೀನಿ. ಸೊ ಇದೇನಾಗುತ್ತೆ, ಅದು ಸೈಜ್ ಮತ್ತೆ ಶೇಪ್ ನ ಚೇಂಜ್ ಮಾಡಕ್ಕೆ ಟ್ರೈ ಮಾಡತ್ತ. ಸೊ ಹಾಗಾದ್ರೆ ಇದನ್ನೇನಂತ ಕರಿದ್ವಿ? ಎಫ್ ಎಕ್ಸ್ಟರ್ನಲ್ ನ ಡಿಫಾರ್ಮಿಂಗ್ ಫೋರ್ಸ್ ಅಂತ ಕರಿತೀವಿ. ಡಿಫಾರ್ಮಿಂಗ್ ಫೋರ್ಸ್. ಸೊ ಈಗ ಡಿಫಾರ್ಮಿಂಗ್ ಫೋರ್ಸ್ ಎಷ್ಟಿದೆಯೋ ಅಷ್ಟೇ ರೀಸ್ಟೋರಿಂಗ್ ಫೋರ್ಸ್ ಕೂಡ ಕ್ರಿಯೇಟ್ ಆಗುತ್ತೆ. ಎಫ್ ರೀಸ್ಟೋರಿಂಗ್ ಫೋರ್ಸ್. ರೀಸ್ಟೋರಿಂಗ್ ಫೋರ್ಸ್ ಎಕ್ಸ್ಟರ್ನಲ್ ಫೋರ್ಸ್ ನ ಇನ್ಕ್ರೀಸ್ ಮಾಡ್ತಾರೆ, ಇದು ಇನ್ಕ್ರೀಸ್ ಆಗ್ತಾ ಇರತ್ತೆ. ಸೊ ಸ್ಟ್ರೆಸ್ ನ ಯಾವ ತರ ಡಿಫೈನ್ ಮಾಡ್ತೀವಿ ಅಂದ್ರೆ ರೀಸ್ಟೋರಿಂಗ್ ಫೋರ್ಸ್ ಅಪ್ಲೈಡ್ ಪರ್ ಯೂನಿಟ್ ಏರಿಯಾ. So this is called as stress. Stress is equals to F restoring divided by A. Just to force ಅಲ್ಲಿ create ಆಗ್ತಿದೆ. And remember, restoring force is equal to external force up to certain elastic limit. ಒಂದು ಲಿಮಿಟ್ ವರೆಗೂ ಇವೆರಡು ಈಕ್ವಲ್ ಆಗಿರುತ್ತೆ. The restoring force acting per unit area, that is called as stress. ಅದನ್ನೇ ನಾವೆಂತ ಕರಿತೀವಿ? ಸ್ಟ್ರೆಸ್ ಅಂತ ಕರಿತೀವಿ. ಸರ್ ಈ ಸ್ಟ್ರೆಸ್ ಗೆ ರೀಸ್ಟೋರಿಂಗ್ ಫೋರ್ಸ್ ಕ್ರಿಯೇಟ್ ಆಗ್ತದೆ, ಎಲ್ಲಿಂದ ಕ್ರಿಯೇಟ್ ಆಗ್ತಿದೆ ಅಂತ ಇನ್ನೂ ಹೇಳಲೇ ಇಲ್ವಲ್ಲ. ಸೊ ನೋಡಿ, ಯಾವ್ದಾದ್ರು ಒಂದು ಮೆಟೀರಿಯಲ್ ನ ಕನ್ಸಿಡರ್ ಮಾಡಿದಾಗ ಆ ಮೆಟೀರಿಯಲ್ ಒಳಗಡೆ ಮಾಲಿಕ್ಯೂಲ್ಸ್ ಒಂದು ಸಿಸ್ಟಮ್ಯಾಟಿಕ್ ಆಗಿ ಅರೇಂಜ್ ಆಗಿರುತ್ತೆ. ಅಂದ್ರೆ ಒಂದು ಲ್ಯಾಟಿಸ್ ಅಲ್ಲಿ ಅರೇಂಜ್ ಆಗಿರುತ್ತೆ. ಸೊ ಲ್ಯಾಟಿಸ್ ಬಗ್ಗೆ ಗೊತ್ತಿದ್ರೆ ಪರವಾಗಿಲ್ಲ, ಸೊ ಗೊತ್ತಿಲ್ಲ ಅಂದ್ರೆ ಕೆಮಿಸ್ಟ್ರಿಯಲ್ಲಿ ಹೇಳ್ಕೊಡ್ತಾರೆ, ನಥಿಂಗ್ ಟು ವರಿ. ಸೊ ಲ್ಯಾಟಿಸ್ ಸ್ಟ್ರಕ್ಚರ್. Yeah. So ಇದೊಂದು ಜಸ್ಟ್ ಸ್ಯಾಂಪಲ್ ಆಫ್ ದ ಮೆಟೀರಿಯಲ್ ತಗೊಂಡಿದ್ದೀನಿ. ಏನಾಗಿರುತ್ತೆ ಅಂದ್ರೆ ಇವೆಲ್ಲ ಮಾಲಿಕ್ಯೂಲ್ಸ್. ದ ಮಾಲಿಕ್ಯೂಲ್ಸ್ ಆರ್ ಅರೇಂಜ್ಡ್ ಇನ್ ಎ ಸಿಸ್ಟಮ್ಯಾಟಿಕ್ ಮ್ಯಾನರ್. ಒಂದು ಶಿಸ್ತುಬದ್ಧಾಗಿ ಅರೇಂಜ್ ಆಗಿರುತ್ತೆ. ಇದನ್ನೇ ನಾವು ಲ್ಯಾಟಿಸ್ ಅಂತ ಕರಿತೀವಿ. ಇದರಲ್ಲಿ ಬೇರೆ ಬೇರೆ ರೀತಿ ಇರುತ್ತೆ, FCC, BCC ಎಕ್ಸೆಟ್ರಾ ಎಕ್ಸೆಟ್ರಾ, ಅವೆಲ್ಲ ಕೆಮಿಸ್ಟ್ರಿಯಲ್ಲಿ ಡೀಟೇಲ್ಸ್ ಇದೆ. ಸೊ ಒಂದು ಸಿಸ್ಟಮ್ಯಾಟಿಕ್ ಆಗಿ ಅರೇಂಜ್ ಆಗಿದೆ. ನೋಡಿ ಇಲ್ಲಿ ಈಗ ಈ ಮಾಲಿಕ್ಯೂಲ್ ಜೊತೆ ಇಂಟರಾಕ್ಟ್ ಆಗ್ತಿರುತ್ತೆ. So there is an interacting force called intermolecular forces between the molecules of the neighbor. ಇದೊಂದೇ ಅಲ್ಲ, ಸರೌಂಡಿಂಗ್ ಎಷ್ಟೇ ನಂಬರ್ ಆಫ್ ಮಾಲಿಕ್ಯೂಲ್ಸ್ ಇದ್ರು ಅವ್ರ ಎಲ್ಲಾಗಳ ಜೊತೆನೂ ಒಂದು ಇಂಟರಾಕ್ಟಿಂಗ್ ಫೋರ್ಸ್ ಇರುತ್ತೆ. ದಟ್ ಈಸ್ ಕಾಲ್ಡ್ ಆಸ್ ಇಂಟರ್ಮಾಲಿಕ್ಯುಲರ್ ಫೋರ್ಸಸ್. ಆ ಇಂಟರ್ಮಾಲಿಕ್ಯುಲರ್ ಫೋರ್ಸಸ್ ಯಾವ ತರ ಬಿಹೇವ್ ಮಾಡುತ್ತೆ ಅಂದ್ರೆ, ಸೊ ದಿ ಬಿಹೇವ್ ಲೈಕ್ ಅ ಸ್ಪ್ರಿಂಗ್ ಫೋರ್ಸ್. ಅಂದ್ರೆ ಅಲ್ಲೊಂದು ಸ್ಪ್ರಿಂಗ್ ಇದೆಯೇನೋ ಅನ್ನೋ ತರ ಬಿಹೇವ್ ಮಾಡ್ತಿರತ್ತೆ. ಅದ್ಯಾಕೆ ಸರ್ ಸ್ಪ್ರಿಂಗ್ ಇರೋ ತರ ಬಿಹೇವ್ ಮಾಡುತ್ತೆ? ಐ ವಿಲ್ ಎಕ್ಸ್ಪ್ಲೈನ್. ಇದೇ ತರ ಎಲ್ಲಾ ಮಾಲಿಕ್ಯೂಲ್ಸ್ ನಡುವೆ ಒಂದು ಸ್ಪ್ರಿಂಗ್ ಫೋರ್ಸ್ ತರ ಬಿಹೇವ್ ಮಾಡ್ತಕ್ಕಂತ ಫೋರ್ಸ್ ತರ ಒಂದು ಫೋರ್ಸ್ ಇರುತ್ತೆ. ಬೇಸಿಕಲಿ ದೇ ಆರ್ ಇಂಟರ್ಮಾಲಿಕ್ಯುಲರ್ ಫೋರ್ಸಸ್ ಅಥವಾ ಕೊಹಿಸಿವ್ ಫೋರ್ಸಸ್ ಅಂತ ಕರಿತೀವಿ. ಕೊಹಿಸಿವ್ ಫೋರ್ಸಸ್. ಕೊಹಿ ಅಂದ್ರೆ ಸೇಮ್. The force of attraction or repulsion between same kind of molecules are called as cohesive force. ನೋಡಿ ಇಲ್ಲಿ. ಸೊ ಈಗ ಇಲ್ಲಿರ್ತಕ್ಕಂಥ ಮಾಲಿಕ್ಯೂಲ್ ನ ಡಿಸ್ಟರ್ಬ್ ಮಾಡಕ್ಕೆ ಟ್ರೈ ಮಾಡೋಣ. ಒಂದು ಎಕ್ಸ್ಟರ್ನಲ್ ಫೋರ್ಸ್ ನ ಅಪ್ಲೈ ಮಾಡಿ ಎಳ್ಕೊಳ್ಳಕ್ಕೆ ಟ್ರೈ ಮಾಡ್ತೀವಿ ಈ ಅಂತ, ಹೌದಾ? ಸೊ ಸುಮ್ಮನೆ ಬಿಡತ್ತ ಆ ಮಾಲಿಕ್ಯೂಲ್ಸ್ ದಟ್ ವಾಂಟ್ ದಟ್ ಮಾಲಿಕ್ಯೂಲ್ ಟು ಕಮ್ ಬ್ಯಾಕ್. ಆ ಮಾಲಿಕ್ಯೂಲ್ಸ್ ವಾಪಸ್ ಪುನಃ ತನ್ನ ಹಳೆ ಸ್ಥಿತಿಗೆ ಕರ್ಕೊಂಡ್ಬರಕ್ಕೆ ಟ್ರೈ ಮಾಡತ್ತೆ. ಸೊ ಅದನ್ನ ರೀಸ್ಟೋರಿಂಗ್ ಫೋರ್ಸ್ ಅಂತ ಕರಿತೀವಿ. ನಾವು ಅಪ್ಲೈ ಮಾಡ್ತಾ ಇರ್ತಕ್ಕಂಥ ಫೋರ್ಸ್ ಏನು? ಎಕ್ಸ್ಟರ್ನಲ್ ಫೋರ್ಸ್. ಆ ಮಾಲಿಕ್ಯೂಲ್ಸ್ ಎಲ್ಲ ಸೇರ್ಕೊಂಡು ವಾಪಸ್ ಎಳ್ಕೊಳ್ಳಕ್ಕೆ ಟ್ರೈ ಮಾಡುತ್ತೆ. ಅದನ್ನ ನಾವು ರೀಸ್ಟೋರಿಂಗ್ ಫೋರ್ಸ್ ಅಂತ ಕರಿತೀವಿ. ಸೊ ರೀಸ್ಟೋರಿಂಗ್ ಫೋರ್ಸ್. ಅಂಡ್ ಅಪ್ ಟು ಸರ್ಟನ್ ಎಲಾಸ್ಟಿಕ್ ಲಿಮಿಟ್ ದ ರೀಸ್ಟೋರಿಂಗ್ ಫೋರ್ಸ್ ಇಸ್ ಈಕ್ವಲ್ಸ್ ಟು ಎಫ್ ಎಕ್ಸ್ಟರ್ನಲ್ ಅಥವಾ ಡಿಫಾರ್ಮಿಂಗ್ ಫೋರ್ಸ್ ಅಂತಾನು ಕರಿತೀವಿ. ಎಕ್ಸ್ಟರ್ನಲ್ ಫೋರ್ಸ್
is equals to restoring force up to certain limit called as elastic limit. ಹಂಗಂತೇಳಿ ಈ ಮಾಲಿಕ್ಯೂಲ್ ನಾವು JCB ಹಾಕಿ ಎಳೆದ್ಬಿಟ್ಟು ಮತ್ತೆ ಫೋರ್ಸ್ ಸೇಮ್ ಇಲ್ಲ ಅಂತ ಹೇಳ್ಬೇಡಿ. ಒಂದು ಲಿಮಿಟ್ ಇದೆ, ಅಲ್ಲಿವರೆಗೂ ಇದು ವ್ಯಾಲಿಡ್ ಆಗಿರುತ್ತೆ. ಅರ್ಥ ಆಯ್ತಾ? ಸೊ ಬೇಸಿಕಲಿ ಇಂಟರ್ ಅಟಾಮಿಕ್ ಮಾಲಿಕ್ಯುಲರ್ ಫೋರ್ಸಸ್ ಆರ್ ದ ಕೊಹೆಸಿವ್ ಫೋರ್ಸಸ್. ಸೊ ಕೊಹೆಸಿವ್ ಫೋರ್ಸಸ್ ಇಟ್ ಇಸ್ ಅಗೈನ್ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್. ನಿಮ್ಗೆ ಆಲ್ರೆಡಿ ಡೀಟೇಲ್ಸ್ ಗೊತ್ತಾಗುತ್ತೆ. ಚಾರ್ಜ್ ಬಾಂಡ್ಸ್ ನ ಕ್ರಿಯೇಟ್ ಆಗುವಾಗ ಸೊ ದೇರ್ ವಿಲ್ ಬಿ ಸಮ್ ಕೈಂಡ್ ಆಫ್ ಫೋರ್ಸ್. ಯಾವ ತರ ಬಾಂಡ್ಸ್ ಇದೆ ಅಂತ ಎವ್ರಿಥಿಂಗ್ ಯು ನೋ ದೋಸ್ ಡೀಟೇಲ್ಸ್. ಹೌದಾ? ಸೊ ಲೆಟ್ ಅಸ್ ಗೋ ಬ್ಯಾಕ್ ಟು ದ discussion. The stress is a restoring force acting per unit area is called as stress, and stress is having the unit Newton per meter square. Newton per meter square. ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ನ ಹೇಳೋದು ಮರ್ತೆ. ಸ್ಟ್ರೆಸ್ ಇಸ್ ಇದು ಎಕ್ಸ್ಟರ್ನಲ್ ಫೋರ್ಸ್ ಅಂತ ಅನ್ಕೊಂಡ್ರೆ ರೀಸ್ಟೋರಿಂಗ್ ಫೋರ್ಸ್ ಈ ಕಡೆಗೆ ಇರುತ್ತೆ. ರೀಸ್ಟೋರಿಂಗ್ ಫೋರ್ಸ್ ಅದೇ ಫೋರ್ಸ್ ನ ಈ ಕಡೆಗೆ ಅಪ್ಲೈ ಮಾಡಿದ್ರೆ ರೀಸ್ಟೋರಿಂಗ್ ಫೋರ್ಸ್ ಆ ಕಡೆಗೆ ಇರುತ್ತೆ. ಈಗ ಇಲ್ಲಿ ಸ್ಟ್ರೆಸ್ ಎಷ್ಟಿರುತ್ತೆ? ಸ್ಟ್ರೆಸ್ ಇಸ್ ಈಕ್ವಲ್ಸ್ ಟು ರೀಸ್ಟೋರಿಂಗ್ ಫೋರ್ಸ್ ಡಿವೈಡೆಡ್ ಬೈ ಏರಿಯಾ. ಹಾಗಾದ್ರೆ ಇಲ್ಲಿ ಏನಿರುತ್ತೆ ಸರ್? ಸ್ಟ್ರೆಸ್ ಆಸ್ ಲಾಂಗ್ ಆಸ್ ದ ಮಾಸ್ ಇಸ್ ನೆಗ್ಲಿಜಿಬಲ್, ಮಾಸ್ ಆಫ್ ದ ಮೆಟೀರಿಯಲ್ ನೆಗ್ಲಿಜಿಬಲ್ ಇದ್ದಾಗ ಸ್ಟ್ರೆಸ್ ಇಸ್ ಯೂನಿಫಾರ್ಮ್. ಸ್ಟ್ರೆಸ್ ಇಲ್ಲೇನಿರುತ್ತೋ ಇಲ್ಲಿ ಕೂಡ ಅಷ್ಟೇ ಇರುತ್ತೆ. ಸೊ therefore the stress is uniform as long as the material is of the negligible mass. ಇದು ಮಾಸ್ ಇದ್ರೆ ಏನಾಗುತ್ತೆ ಸರ್? ವಿಲ್ ಕಮ್ ಟು ನೋ. ಒಂದು ಪ್ರಾಬ್ಲಮ್ ಇದೆ, ನೆಕ್ಸ್ಟ್ ವಿಡಿಯೋ ನಲ್ಲಿ ಹೇಳ್ತೀನಿ. ಸೊ ಡಿಫ್ರೆಂಟ್ ಪಾಯಿಂಟ್ಸ್ ಅಲ್ಲಿ ಡಿಫ್ರೆಂಟ್ ಸ್ಟ್ರೆಸ್ ಇರುತ್ತೆ. ಸ್ಟ್ರೆಸ್ ಇಸ್ ಎ ಸ್ಕೇಲಾರ್ ಕ್ವಾಂಟಿಟಿ. ಆಕ್ಚುಲಿ ಅದು ಟೆನ್ಸಾರ್ ಕ್ವಾಂಟಿಟಿ. ಏನಿದು ಸರ್ ಹೊಸದಾಗಿ ನಮ್ಗೆ ಬರೋವೆಲ್ಲ ಹೇಳಿದ್ರೆ ಕನ್ಫ್ಯೂಸ್ ಮಾಡಿಸ್ಬೇಡಿ. ಯಾಕಂದ್ರೆ ಇದು ಹೈಯರ್ ಎಜುಕೇಶನ್ ಅಲ್ಲಿ ಬರುತ್ತೆ. ಟೆನ್ಸಾರ್ ಫಾರ್ ದ PU ಲೆವೆಲ್ಗೆ stress is a scalar quantity, acceptable, and the unit is Newton per meter square. As the same dimensions and units as that of the pressure. Iday force per acting per unit area na liquids alli pressure anta karತೀವಿ. ಇಲ್ಲಿ we call it as a stress. ಅರ್ಥ ಆಯ್ತಾ? There are three types of the stress. ಒಂದೊಂದಾಗಿ ನೋಡ್ತಾ ಹೋಗೋಣ. longitudinal stress, longitudinal stress, longitudinal stress, longitudinal stress. The second one is shear or tangential stress, tangential stress, and the third one is volume stress, volume stress. So shear ಅಂದ್ರೆ ಹಿಂದಿ ಶೇರ್ ಅಲ್ಲ, ಇಂಗ್ಲಿಷ್ ಶೇರ್. ಸೊ ಶೇರ್ ಅದು ಹಿಂದಿಯಲ್ಲಿ ಶೇರ್ ಅಂದ್ರೆ ಸಿಂಹ. ಯಾರು ಸಿಂಹ ಗೊತ್ತಿಲ್ಲ ನಂಗೆ. ಓಕೆ, ಕಮಿಂಗ್ ಬ್ಯಾಕ್. There are three types of the stress: longitudinal stress, shearing stress, and volume stress. ಇದಕ್ಕೆ ಇನ್ನೊಂದು ಹೆಸರಿದೆ tangential stress. ಸೊ ಇದಕ್ಕೆ ಒಂದು ಎಕ್ಸಾಂಪಲ್ ನ ಕನ್ಸಿಡರ್ ಮಾಡ್ತೀನಿ ನೋಡಿ. ಸೊ ಒಂದು ಆಬ್ಜೆಕ್ಟ್ ನ ಕನ್ಸಿಡರ್ ಮಾಡೋಣ ವಿಚ್ ಇಸ್ ಹ್ಯಾವಿಂಗ್ ದ ಡೈಮೆನ್ಷನ್ಸ್ ಲೈಕ್ ದಿಸ್. ಈ ತರ ಒಂದು ಆಬ್ಜೆಕ್ಟ್ ಇದೆ ಅಂತ ಅನ್ಕೊಳ್ಳೋಣ. ಈಗ ಇದನ್ನ ನಾವು ಎಕ್ಸ್ಟರ್ನಲ್ ಫೋರ್ಸ್ ಅಪ್ಲೈ ಮಾಡಿ ಈ ಕಡೆಗೆ ಪುಲ್ ಮಾಡಕ್ಕೆ ಟ್ರೈ ಮಾಡಿದ್ರೆ ಆಬ್ಜೆಕ್ಟ್ ಒಂದ್ ಕಡೆಗೆ ಹೋಗ್ಬಿಡುತ್ತೆ. ಹೌದಾ? ಈಕ್ವಿಲಿಬ್ರಿಯಂ ಅಲ್ಲಿ ಇರ್ಬೇಕಾದ್ರೆ ಈ ಕಡೆ ಕೂಡ ಅಷ್ಟೇ ಫೋರ್ಸ್ ಅನ್ನ ಅಪ್ಲೈ ಮಾಡೋಣ. ಎಫ್ ಎಕ್ಸ್ಟರ್ನಲ್ ಫೋರ್ಸ್ ಎರಡೂ ಕಡೆ ಅಪ್ಲೈ ಮಾಡಿದ್ರೆ ಈಗ ಬಾಡಿ ಏನಾಗುತ್ತೆ? ಸ್ವಲ್ಪ ಡೈಮೆನ್ಷನ್ಸ್ ಚೇಂಜ್ ಆಗಕ್ಕೆ ಟ್ರೈ ಆಗುತ್ತೆ. ಒಂದೇ ಕಡೆ ಆಕ್ಟ್ ಮಾಡಿದ್ರೆ ಹೋಗ್ಬಿಡುತ್ತೆ ಹಂಗೆ ಬೇರೆ ಕಡೆಗೆ ಆಕ್ಸಲರೇಟ್ ಆಗಿ. ಈಗ ಎಕ್ಸ್ಟರ್ನಲ್ ಫೋರ್ಸ್ ಅಪ್ಲೈ ಮಾಡಿದ್ರೆ ಒಳಗಡೆ ಒಂದು ರೀಸ್ಟೋರಿಂಗ್ ಫೋರ್ಸ್ ಕ್ರಿಯೇಟ್ ಆಗುತ್ತೆ. ಹೌದಾ? ಸೊ ಎಕ್ಸ್ಟರ್ನಲ್ ಫೋರ್ಸ್ ಇಸ್ ಈಕ್ವಲ್ಸ್ ಟು ರೀಸ್ಟೋರಿಂಗ್ ಫೋರ್ಸ್ ಅಪ್ ಟು ಸರ್ಟನ್ ಲಿಮಿಟ್. ಸೊ ದಟ್ ರೀಸ್ಟೋರಿಂಗ್ ಫೋರ್ಸ್ F restoring force per unit area. ಇದರ ಏರಿಯಾ ಏನಾದ್ರು A ಅಂತ ಅನ್ಕೊಂಡ್ರೆ the restoring force per unit area is called as longitudinal stress. ಇದನ್ನೇ ನಾವು longitudinal stress ಅಂತ ಕರಿತೀವಿ. ಸರ್, ಈಗ ಅದೇ ಫೋರ್ಸಸ್ ನ ಕಂಪ್ರೆಸ್ ಮಾಡಕ್ಕೆ ಅಂದ್ರೆ ಉಲ್ಟಾ ಅಪ್ಲೈ ಮಾಡಿದ್ರೆ ನೋಡಿ, ಈ ಲಾಂಗಿಟ್ಯೂಡಿನಲ್ ಸ್ಟ್ರೆಸ್ ಅಲ್ಲಿ ಟೂ ಟೈಪ್ಸ್ ಇದೆ. ಸೊ ಈಗ ಇದೇ ಆಬ್ಜೆಕ್ಟ್ ಮೇಲೆ ಫೋರ್ಸ್ ನ ಈ ಕಡೆಗೆ ಅಪ್ಲೈ ಮಾಡಿದ್ರೆ ಎಫ್ ಎಕ್ಸ್ಟರ್ನಲ್ ಅಥವಾ ಡಿಫಾರ್ಮಿಂಗ್ ಫೋರ್ಸ್ ನ ಈ ಕಡೆಗೆ ಅಪ್ಲೈ ಮಾಡಿದ್ರೆ ರೀಸ್ಟೋರಿಂಗ್ ಫೋರ್ಸ್ ಉಲ್ಟಾ ಆಗತ್ತೆ. ಸೊ ದಿಸ್ ಇಸ್ ಎಫ್ ರಿಸ್ಟೋರಿಂಗ್, ದಿಸ್ ಇಸ್ ಎಫ್ ರಿಸ್ಟೋರಿಂಗ್. ಸೊ ಎಫ್ ರಿಸ್ಟೋರಿಂಗ್ ಪರ್ ಯೂನಿಟ್ ಏರಿಯಾ ಇಸ್ ಕಾಲ್ಡ್ ಆಸ್ ಸ್ಟ್ರೆಸ್, ಲಾಂಗಿಟ್ಯೂಡಿನಲ್ ಸ್ಟ್ರೆಸ್. ಸೊ ಈ ಕೇಸ್ನಲ್ಲಿ ಲಾಂಗಿಟ್ಯೂಡಲ್ ಸ್ಟ್ರೆಸ್ ನ ನಾವು ಒಂದು ಹೆಸರು ಕೊಡ್ತೀವಿ. ದಿಸ್ ಇಸ್ ಕಾಲ್ಡ್ ಆಸ್ ಟೆನ್ಸೈಲ್ ಸ್ಟ್ರೆಸ್, ಟೆನ್ಸೈಲ್ ಸ್ಟ್ರೆಸ್. ಇದರಲ್ಲಿ ಇದಕ್ಕೊಂದು ಹೆಸರು ಕೊಡ್ತೀವಿ. ದಿಸ್ ಇಸ್ ಕಾಲ್ಡ್ ಆಸ್ ಕಂಪ್ರೆಸಿವ್ ಸ್ಟ್ರೆಸ್, ಕಂಪ್ರೆಸಿವ್ ಸ್ಟ್ರೆಸ್. ಏನಿಲ್ಲ ಕಣ್ರ, ಆಬ್ಜೆಕ್ಟ್ ನ ಎಳೆದ್ರೆ ಅದೇ ಟೆನ್ಸೈಲ್ ಸ್ಟ್ರೆಸ್, ಅದೇ ಆಬ್ಜೆಕ್ಟ್ ನ ಎರಡೂ ಕಡೆ ಒತ್ತಿದ್ರೆ ಅದೇ ಕಂಪ್ರೆಸಿವ್ ಸ್ಟ್ರೆಸ್ ಆಗುತ್ತೆ. ಸೊ ಲೆಟ್ ಅಸ್ ಕಮ್ ಬ್ಯಾಕ್ ಟು ದ ಅನದರ್ ಟೈಪ್ ಆಫ್ ದ ಸ್ಟ್ರೆಸ್, ಶಿಯರ್ ಸ್ಟ್ರೆಸ್. ಶಿಯರ್ ಸ್ಟ್ರೆಸ್ ಗೆ ಒಂದು ಆಬ್ಜೆಕ್ಟ್ ನ ಒಂದ್ ಕಡೆ ಫಿಕ್ಸ್ ಮಾಡೋಣ. ಲೆಟ್ ಅಸ್ ಕನ್ಸಿಡರ್ an object like this.
ಬೇರೆ ಬೇರೆ ರೀತಿ ಫೋರ್ಸ್ ನ ಕನ್ಸಿಡರ್ ಮಾಡಬಹುದು. ಸೊ ನೋಡಿ ಈ ಕಡೆ ಡೌನ್ ಸೈಡ್ ಫಿಕ್ಸ್ ಆಗಿದೆ, ಲೆಟ್ ಅಸ್ ಅಸ್ಯೂಮ್. ಸೊ ಈ ಕರ್ವೇಚರ್ ಸಿಲಿಂಡ್ರಿಕಲ್ ಬಾಡಿ ಕನ್ಸಿಡರ್ ಮಾಡಿ ನೀವು ಬೇಕಾದ್ರೆ ಕ್ಯೂಬ್ ಬೇಕಾದ್ರೂ ಕನ್ಸಿಡರ್ ಮಾಡಬಹುದು. ಸೊ ಈಗ ಇದ್ರ ಮೇಲೆ ಒಂದು ಫೋರ್ಸ್ ಅನ್ನ ಅಪ್ಲೈ ಮಾಡಿದ್ರೆ, ಟ್ಯಾಂಜೆನ್ಷಿಯಲ್ ಆಗಿ ಅಪ್ಲೈ ಮಾಡಿದ್ರೆ, ಯು ನೋ ದ ಮೀನಿಂಗ್ ಆಫ್ ಟ್ಯಾಂಜೆನ್ಷಿಯಲ್. ಸೊ ಈ ತರ ಒಂದು ಫೋರ್ಸ್ ಅನ್ನ ಅಪ್ಲೈ ಮಾಡಿದ್ರೆ ಸೊ ಅದ್ರ ಬಾಡಿ ಶೇಪ್ ಅಂಡ್ ಸೈಜ್ ಚೇಂಜ್ ಆಗಕ್ಕೆ ಟ್ರೈ ಮಾಡುತ್ತೆ. ಸೊ ಈ ತರ ಇರಬೇಕಾಗಿರ್ತಕ್ಕಂಥ ವರ್ಟಿಕಲ್ ಈ ತರ ಆಗತ್ತೆ. ಸೊ ವಿ ಕಾಲ್ ದಿಸ್ ಆಸ್ ಅ ಟ್ಯಾಂಜೆನ್ಷಿಯಲ್ ಫೋರ್ಸ್. ಸೊ ಟ್ಯಾಂಜೆನ್ಷಿಯಲ್ ಫೋರ್ಸ್ ಅಪ್ಲೈ ಮಾಡಿದಾಗ ಇಟ್ ಚೇಂಜಸ್ ಡೈಮೆನ್ಷನ್. ಹೌದಾ? ಈಗ ಇಲ್ಲಿ ತರ ಇರ್ಬೇಕಾ, ಈ ಲೆಂತ್ ನ ಎಲ್ ಅಂತ ಅನ್ಕೊಳ್ಳೋಣ. ಈ ಚೇಂಜ್ ಇದೆಯಲ್ಲ ಡೆಲ್ಟಾ ಎಕ್ಸ್, ಇದು ಎಲ್. ನೆಕ್ಸ್ಟ್ ಬರುತ್ತೆ ಸ್ಟ್ರೈನ್ ಬಗ್ಗೆ ಮಾತಾಡುವಾಗ ಆ ಡೆಲ್ಟಾ ಎಕ್ಸ್ ಬೇಕಾಗುತ್ತೆ. ಸೊ ಹೀಗಿರ್ಬೇಕಾದ್ರು ಥೊಯ್ ಅಂತ ಈ ಕಡೆ ಹೋಗುತ್ತೆ, ಸ್ವಲ್ಪ ವಾಲ್ಕೊಳ್ಳುತ್ತೆ. ಈ ಸಿಚುವೇಶನ್ ಅಲ್ಲಿ ಕ್ರಿಯೇಟ್ ಆಗ್ತಾ ಇರತಕ್ಕಂಥ ಸ್ಟ್ರೆಸ್ ನ ನಾವು ಶಿಯರ್ ಸ್ಟ್ರೆಸ್ ಅಂತ ಕರಿತೀವಿ. ಶಿಯರ್ ಸ್ಟ್ರೆಸ್ ಇಸ್ ಈಕ್ವಲ್ಸ್ ಟು ಎಫ್ ರೀಸ್ಟೋರಿಂಗ್ ಡಿವೈಡೆಡ್ ಬೈ ಏರಿಯಾ. ಸರ್ ಇಲ್ಲಿ ಏರಿಯಾ ಯಾವ್ದು ತಗೋಬೇಕು ಸರ್? ಯಾವ ಏರಿಯಾ ಮೇಲೆ ಫೋರ್ಸ್ ಅಪ್ಲೈ ಆಗ್ತಿದೆಯೋ ಆ ಏರಿಯಾನ ತಗೋಬೇಕಾಗುತ್ತೆ. ಸೊ ಇನ್ ದಿಸ್ ಕೇಸ್ ದಿಸ್ ಇಸ್ ದ ಏರಿಯಾ. ಸೊ ಅದೇ ತರ ಒಂದು ಕ್ಯೂಬ್ ನ ಕನ್ಸಿಡರ್ ಮಾಡ್ತೀನಿ ನೋಡಿ. ಒಂದು ಕ್ಯೂಬ್ ಮೇಲೆ ಎಕ್ಸ್ಟರ್ನಲ್ ಫೋರ್ಸ್ ನ ಅಪ್ಲೈ ಮಾಡಿದ್ರೆ, ಸೊ ಕೆಳಗಡೆ ಡೌನ್ ಸೈಡ್ ಫಿಕ್ಸ್ ಆಗಿದೆ ಅಂತ ಅನ್ಕೊಳ್ಳೋಣ. ಈ ಕಡೆ ಫೋರ್ಸ್ ಅನ್ನ ಅಪ್ಲೈ ಮಾಡಿದ್ರೆ ರಿಸ್ಟೋರಿಂಗ್ ಫೋರ್ಸ್ ಆಪೋಸಿಟ್ ಕ್ರಿಯೇಟ್ ಆಗುತ್ತೆ. ಈಗ ಈ ಸಿಚುವೇಶನ್ ಅಲ್ಲಿ ಯಾವ ಏರಿಯಾ ಮೇಲೆ ಅಪ್ಲೈ ಆಗ್ತಿದೆಯೋ ಫೋರ್ಸ್ ಯಾವ ಏರಿಯಾ ಮೇಲೆ ಅಪ್ಲೈ ಆಗ್ತಿದೆಯೋ ಆ ಏರಿಯಾನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕಾಗುತ್ತೆ. ಸೊ ದಿಸ್ ಇಸ್ ದ ರೀಸ್ಟೋರಿಂಗ್ ಫೋರ್ಸ್ ಆಕ್ಟಿಂಗ್ ಪರ್ ಯೂನಿಟ್ ಏರಿಯಾ ಇನ್ ಕೇಸ್ ಆಫ್ ದ ಟ್ಯಾಂಜೆನ್ಷಿಯಲ್ ಫೋರ್ಸ್ ಅಂದ್ರೆ ಗೊತ್ತಾಯ್ತು ಅಂತ ಅನ್ಕೋತೀನಿ. ಸೊ ಈ ಸಿಚುವೇಶನ್ ಅಲ್ಲಿ ಏನ್ ಸ್ಟ್ರೆಸ್ ಬರುತ್ತೋ ಅದನ್ನ ನಾವು ಶಿಯರ್ ಸ್ಟ್ರೆಸ್ ಅಥವಾ ಟ್ಯಾಂಜೆನ್ಷಿಯಲ್ ಸ್ಟ್ರೆಸ್ ಅಂತ ಕರಿತೀವಿ. ಈ ಫೋರ್ಸ್ ನ ನಾವು ಟ್ಯಾಂಜೆನ್ಷಿಯಲ್ ಫೋರ್ಸ್ ಅಂತಾನು ಕರಿತೀವಿ, ಟ್ಯಾಂಜೆನ್ಷಿಯಲ್ ಫೋರ್ಸ್. ಸೊ ಕಮಿಂಗ್ ಬ್ಯಾಕ್ ಟು ದ ಲಾಸ್ಟ್ ಟೈಪ್ ಆಫ್ ದ ಸ್ಟ್ರೆಸ್, ದಟ್ ಈಸ್ ವಾಲ್ಯೂಮ್ ಸ್ಟ್ರೆಸ್. ಬೇಸಿಕಲಿ ವಾಲ್ಯೂಮ್ ಸ್ಟ್ರೆಸ್ ನೀವು ನೋಡ್ತಕ್ಕಂಥದ್ದು ಇನ್ ಫ್ಲೂಯಿಡ್ಸ್ ಒಳಗಡೆ ಒಂದು ಸಾಲಿಡ್ಸ್ ನ ಇಟ್ಟಾಗ. ಲೆಟ್ ಅಸ್ ಕನ್ಸಿಡರ್ ಒಂದು ಫ್ಲೂಯಿಡ್ ನ ಕನ್ಸಿಡರ್ ಮಾಡೋಣ. ಈಗ ಅದರ ಒಳಗಡೆಗೆ ಒಂದು ಆಬ್ಜೆಕ್ಟ್ ನ ಕನ್ಸಿಡರ್ ಮಾಡ್ತೀನಿ, ಸಾಲಿಡ್ ನ. ಫ್ಲೂಯಿಡ್ ಒಳಗಡೆ ಒಂದು ಸಾಲಿಡ್ ಇದೆ. ಈ ಫ್ಲೂಯಿಡ್ ಏನ್ ಮಾಡುತ್ತೆ, ಎಲ್ಲಾ ಕಡೆಯಿಂದನೂ ಪ್ರೆಷರ್ ಆಕ್ಟ್ ಮಾಡ್ತಾ ಇರತ್ತೆ ಅಥವಾ ಎಲ್ಲಾ ಕಡೆಯಿಂದನೂ ಫೋರ್ಸ್ ಆಕ್ಟ್ ಆಗತ್ತೆ. ಆಲ್ ದ ಸೈಡ್ಸ್ ಇಟ್ ಆಕ್ಟ್ಸ್ ದ ಫೋರ್ಸ್. ಈಗ ಟೋಟಲ್ ಫೋರ್ಸ್ ಎಫ್ ಅಂತ ಅನ್ಕೊಂಡ್ರೆ, ಆಕ್ಚುಲಿ ಲೋಕಲೈಸ್ಡ್ ರೀಜನ್ ಅಲ್ಲಿ ಡೆಲ್ಟಾ ಡಿ ಎಫ್ ಡಿ ಎ, ಇಲ್ಲಿ ಡಿ ಎಫ್ ಡಿ ಎ ಮೇಲೆ ಅಪ್ಲೈ ಆಗುತ್ತೆ. ಅದೇ ತರ ಇಲ್ಲಿ ಡಿ ಎಫ್ ಇಲ್ಲಿ ಡಿ ಎ ಮೇಲೆ ನನ್ ಟೋಟಲ್ ಫೋರ್ಸ್ ಎಲ್ಲಾ ಕಡೆಯಿಂದ ಸೇರಿಸಿ ಎಲ್ಲಾ ಕಡೆಯಿಂದ ಒತ್ತುತ್ತಿರತ್ತೆ. ಹೌದಾ? ಸೊ ನಿಮ್ ಒಂದ್ 10 ಜನ ಕೈಲಿ ತಗೊಂಡು ನಿಮ್ ಮಗ ಒತ್ತಿದ್ರೆ ಏನಾಗತ್ತೆ, ಕಂಪ್ರೆಸ್ ಆಗಕ್ಕೆ ಟ್ರೈ ಮಾಡತ್ತಲ್ಲ. ಸೊ ಈ ಸಿಚುವೇಶನ್ ಅಲ್ಲಿ ಏನು ರೀಸ್ಟೋರಿಂಗ್ ಫೋರ್ಸ್, ಈಗ ಆಬ್ಜೆಕ್ಟ್ ಮೇಲೆ ಎಕ್ಸ್ಟರ್ನಲ್ ಫೋರ್ಸ್ ಈ ಕಡೆಗೆ ಅಪ್ಲೈ ಮಾಡಕ್ ಟ್ರೈ ಮಾಡ್ತಿದ್ರೆ ರೀಸ್ಟೋರಿಂಗ್ ಫೋರ್ಸ್ ಅದನ್ನ ಆಪೋಸ್ ಮಾಡ್ಬೇಕಾ? ಈ ಸಿಚುವೇಶನ್ ಅಲ್ಲಿ ಎಕ್ಸಿಸ್ಟ್ ಆಗ್ತಕ್ಕಂಥ ಸ್ಟ್ರೆಸ್ ನ ವಾಲ್ಯೂಮ್ ಸ್ಟ್ರೆಸ್ ಅಂತ ಕರಿತೀವಿ. ವಾಲ್ಯೂಮ್ ಸ್ಟ್ರೆಸ್ ಇಸ್ ಈಕ್ವಲ್ಸ್ ಟು ಎಫ್ ರೀಸ್ಟೋರಿಂಗ್ ಪರ್ ಯೂನಿಟ್ ಏರಿಯಾ, ಟೋಟಲ್ ಏರಿಯಾ ಡಿವೈಡೆಡ್ ಬೈ ಟೋಟಲ್ ಫೋರ್ಸ್. ಇದನ್ನೇ ನಾವೆಂತ ಕರಿತೀವಿ, ವಾಲ್ಯೂಮ್ ಸ್ಟ್ರೆಸ್ ಅಂತ ಕರಿತೀವಿ. ನೆಕ್ಸ್ಟ್ ಇಸ್ ಸ್ಟ್ರೈನ್ ಬಗ್ಗೆ ಡಿಸ್ಕಸ್ ಮಾಡೋಣ. ಲೆಟ್ ಅಸ್ ಗೋ ಟು ದ ಸ್ಟ್ರೈನ್. ಆಯ್ತಾ? ಇದು ನೋಟ್ ಮಾಡ್ಕೊಳ್ಳಿ. ಡನ್. ನಾನು ಎರೇಸ್ ಮಾಡ್ಲಿಕ್ಕೆ ಹೊರಟಿದ್ದೇನೆ. ಸ್ಟ್ರೆಸ್ ಆಯ್ತು. ನೆಕ್ಸ್ಟ್ ಇಸ್ ಸ್ಟ್ರೈನ್ ಅಂದ್ರೆ ಅಗೇನ್ ನಿಮ್ಮ ಡೈಲಿ ಲೈಫ್ ಅಲ್ಲಿ ಯೂಸ್ ಮಾಡ್ತಕ್ಕಂಥ ವರ್ಡ್ ಸ್ಟ್ರೈನ್ ಬೇರೆ, ಇಲ್ಲಿ ಯೂಸ್ ಮಾಡ್ತಕ್ಕಂಥ ವರ್ಡ್ ಸ್ಟ್ರೈನ್ ಬೇರೆ. ಸೊ ಬೇಸಿಕಲಿ ಸ್ಟ್ರೈನ್ ಇಸ್ ಡಿಫೈನ್ಡ್ ಆಸ್ ಸ್ಟ್ರೈನ್. ಇದಕ್ಕೊಂದು ಸಿಂಬಲ್ ಇ ಕೊಡ್ತೀನಿ. ಸೊ ಆಲ್ರೆಡಿ ಹೇಳಿದೀನಿ, ಒಂದೊಂದು ಬುಕ್ಕಲ್ಲಿ ಒಂದೊಂದು ಸಿಂಬಲ್ ಯೂಸ್ ಮಾಡ್ತಾರೆ. ಡೆಫಿನೇಷನ್ ತಿಳ್ಕೊಳ್ಳಿ. ಫಸ್ಟ್ ಆಫ್ ಆಲ್, ಸ್ಟ್ರೈನ್ ಇಸ್ ಡಿಫೈನ್ಡ್ ಆಸ್ change in dimension divided by original dimension. So ಎಷ್ಟು ಡೈಮೆನ್ಷನ್ ಚೇಂಜ್ ಆಗತ್ತೆ ಡಿವೈಡೆಡ್ ಬೈ ಒರಿಜಿನಲ್ ಡೈಮೆನ್ಷನ್, ಅದನ್ನೇ ನಾವೇಂತ ಕರಿತೀವಿ, ದ ಸ್ಟ್ರೈನ್ ಅಂತ ಕರಿತೀವಿ. ಸೊ ಏನಿದು ಅರ್ಥ ಆಗಿಲ್ಲ ಪರವಾಗಿಲ್ಲ, ಇನ್ ಮಿಕ್ಕಿದ 3 ಟೈಪ್ ನ ಕನ್ಸಿಡರ್ ಮಾಡಿದಾಗನು ವಿಲ್ ಕಮ್ ಟು ನೋ. ಹಂಗಂದ್ರೆ ಏನು ಅಂತ ಗೊತ್ತಾಗುತ್ತೆ. ಇದರಲ್ಲಿ 3 ಟೈಪ್ಸ್ ಇದೆ. ದ ಫಸ್ಟ್ ಒನ್ ಇಸ್ ಲಾಂಗಿಟ್ಯೂಡಿನಲ್ ಸ್ಟ್ರೈನ್, and the second one obviously shear strain, and the third one is volume strain. Longitudinal strain is defined as change in length divided by original length.
ಯಾಕೆ ಚೇಂಜ್ ಆಗ್ಬೇಕು ಸರ್ ಅದು, ಅದಕ್ಕೆ ಬುದ್ಧಿ ಇಲ್ವಾ? ಓಕೆ, ಒಂದು ಎಕ್ಸಾಂಪಲ್ ನ ಕನ್ಸಿಡರ್ ಮಾಡೋಣ. ಸೊ ಲೆಟ್ ಅಸ್ ಕನ್ಸಿಡರ್ ಒನ್ ಎಕ್ಸಾಂಪಲ್. an object is like this, ಈ ತರ ಇದೆ, ಅದ್ರ ಲೆಂತ್ ಎಷ್ಟಿದೆ, ಎಲ್ಲಿದೆ, ತನ್ನ ಪಾಡಿಗೆ ಅದಿತ್ತು, ಮೇಲ್ಗಡೆ ಫಿಕ್ಸ್ ಆಗಿದೆ ಸೀಲಿಂಗ್ಗೆ ಅಂತ ಅನ್ಕೊಳ್ಳಿ. ಸೊ ತನ್ನ ಪಾಡಿಗೆ ಅದಿರ್ಬೇಕಾದ್ರೆ ನಾವಿಲ್ಲಿಂದ ಒಂದು ಫೋರ್ಸ್ ನ ಅಪ್ಲೈ ಮಾಡೋಣ, ಎಫ್ ಎಕ್ಸ್ಟರ್ನಲ್. ರೀಸ್ಟೋರಿಂಗ್ ಫೋರ್ಸ್ ಒಳಗಡೆಗಿರತ್ತೆ, ಎಫ್ ರೀಸ್ಟೋರಿಂಗ್. ಬಟ್ ಏನಾಗತ್ತಪ್ಪ ಅಂದ್ರೆ ಸ್ವಲ್ಪ ಲೆಂತ್ ಚೇಂಜ್ ಆಗತ್ತೆ ತಾನೆ. ಸ್ವಲ್ಪ ಫೋರ್ಸ್ ನ ಅಪ್ಲೈ ಮಾಡಿದ್ರೆ ಅಷ್ಟೋ ಇಷ್ಟು ಸರ್ ಕಣ್ಣಿಗೆ ಕಾಣಲ್ವಲ್ಲ ಸರ್, ಒಂದು ಸ್ಟೀಲ್ ನ ಎಲ್ಲದ್ರೆ ಎಲಾಂಗೇಟ್ ಆಗೋದು, കാരണം ಮೈಕ್ರೋ ಲೆವೆಲ್ ಅಲ್ಲೋ ಆಂಗ್ಸ್ಟ್ರಾಮ್ ಲೆವೆಲ್ ಅಲ್ಲೋ ಏನೋ ಒಂದು ಚೇಂಜ್ ಆಗತ್ತೆ. ಆ ಚೇಂಜ್ ಇನ್ ದ ಲೆಂತ್ ನ ನಾನು ಡೆಲ್ಟಾ ಎಲ್ ಅಂತ ಕರ್ಕೊತೀನಿ. ಚೇಂಜ್ ಇನ್ ದ ಲೆಂತ್ ಡಿವೈಡೆಡ್ ಬೈ ಒರಿಜಿನಲ್ ಲೆಂತ್, ಅದನ್ನೇ ಲಾಂಗಿಟ್ಯೂಡಿನಲ್ ಸ್ಟ್ರೈನ್ ಅಂತ ಕರಿತೀವಿ. ಸ್ಟ್ರೈನ್ಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಯೂನಿಟ್ ಇಲ್ಲ, ನೋ ಯೂನಿಟ್. ಸೊ ಹಾಗಾಗಿ ಡೈಮೆನ್ಷನ್ಲೆಸ್, ಇಟ್ ಇಸ್ ಅಂಡರ್ಸ್ಟುಡ್. The longitudinal strain is defined as change in length divided by original strain. So ಈಗ shear strain ನ ಕನ್ಸಿಡರ್ ಮಾಡ್ಬೇಕಾದ್ರೆ ಒಂದು ಎಕ್ಸಾಂಪಲ್, ಒಂದು ಆಬ್ಜೆಕ್ಟ್ ನ ಕನ್ಸಿಡರ್ ಮಾಡೋಣ. shear strain ಯಾವಾಗ ಬರೋದು? when there is a tangential force. tangential force ಇದ್ದಾಗ ತಾನೆ shear strain originate ಆಗೋದು. let us consider a body like this, a rigid body ಅಲ್ಲ elastic body like this, ಕೆಳಗಡೆ ಫಿಕ್ಸ್ ಆಗಿದೆ, ಇದ್ರ ಮೇಲೆ ಎಕ್ಸ್ಟರ್ನಲ್ ಫೋರ್ಸ್, ಇಂಥ ಎಕ್ಸ್ಟರ್ನಲ್ ಫೋರ್ಸ್ ನ ಟ್ಯಾಂಜೆನ್ಷಿಯಲ್ ಫೋರ್ಸ್ ಅಂತ ಕರೀತೀವಿ. ಅಪ್ಲೈ ಆದಾಗ ಹೀಗಿರ್ಬೇಕಾಗಿರ್ತಕ್ಕಂಥ ಬಾಡಿ ಒಂಚೂರು ಡೈಮೆನ್ಷನ್ಸ್ ಚೇಂಜ್ ಆಗುತ್ತೆ, ಹೌದಾ? ಡೈಮೆನ್ಷನ್ಸ್ ಅಂದ್ರೆ ಸೊ ತನ್ನ ಓರಿಯಂಟೇಶನ್ ಚೇಂಜ್ ಮಾಡ್ಕೊಂಡು ಈ ತರ ಫೈನಲ್ ಸಿಚುವೇಶನ್ಗೆ ಬರುತ್ತೆ. ಹೀಗಿರ್ಬೇಕಾಗಿರೋದು ಎಷ್ಟು ಡಿಸ್ಪ್ಲೇಸ್ಮೆಂಟ್ ಆಗಿದೆ, ಡೆಲ್ಟಾ ಎಕ್ಸ್ ಡಿಸ್ಪ್ಲೇಸ್ಮೆಂಟ್ ಆಗಿದೆ. ಇಲ್ಲಿ ಲೆಂತ್ ಎಷ್ಟಿತ್ತು, ಎಲ್ ಇತ್ತು. ಶಿಯರ್ ಸ್ಟ್ರೈನ್ ಇಸ್ ಡಿಫೈನ್ಡ್ ಆಸ್ shear strain is defined as relative change in the position of the object with respect to the original end. So delta x divided by L, ಅದನ್ನೇ ನಾವೆಂತ ಕರಿತೀವಿ, shear strain ಅಂತ ಕರಿತೀವಿ. ಈ ಆಂಗಲ್ ನ ಥೀಟಾ ಅಂತ ಅನ್ಕೊಳ್ಳೋಣ. ಥೀಟಾ ಆಂಗಲ್ ಅಷ್ಟು ವಾಲ್ ಇದ್ರೆ, from the geometry there is a right angle triangle, therefore tan theta is equals to opposite divided by adjacent. Usually solids ಅಲ್ಲಿ ಸ್ಟಡಿ ಮಾಡ್ತಕ್ಕಂಥ ಮೆಟೀರಿಯಲ್ಸ್ ಫೋರ್ಸ್ ಅನ್ನ ಅಪ್ಲೈ ಮಾಡಿದ್ರೆ ಏನ್ 45 ಡಿಗ್ರಿ ಬೆಂಡ್ ಆಗಲ್ಲ. 45 ಡಿಗ್ರಿ ಅಥವಾ 50 ಡಿಗ್ರಿ ಇಷ್ಟೆಲ್ಲ ಬೆಂಡ್ ಆಗಲ್ಲ. ಸ್ಮಾಲ್ ಚೇಂಜ್ ಇನ್ ದ ರಿಲೇಟಿವ್ ಪೊಸಿಷನ್. ಈ ಥೀಟಾ ಸ್ಮಾಲ್ ಆಗಿರುತ್ತೆ, ಯೂಶಲಿ ಮೇ ಬಿ 1 or 2 ಡಿಗ್ರಿ or 3 ಡಿಗ್ರಿ ಸ್ವಲ್ಪ ವೇರಿಯೇಷನ್ ಆಗ್ತಿರುತ್ತೆ. ಸೊ therefore in practical, in real life theta is very small. ಹಾಗಾದ್ರೆ trigonometric approximation ಯೂಸ್ ಮಾಡಿ, when theta is very small, tan theta is nearly equal to theta. tan theta is nearly equal to theta, that is equals to delta x divided by L. So ಹಾಗಾದ್ರೆ shear strain ನ ನಾವು ಸಿಂಪಲ್ ಆಗಿ theta ಅಂತ ಕರಿಬಹುದು. So theta is nothing but the shear strain. Delta x divided by L, and that is equals to tan theta, that is nearly equal to theta. Shear strain is defined as theta. ಎಷ್ಟು ವಾಲ್ ಇದೆ ಅದನ್ನ ಬರೀಬಹುದು. ಸೊ ವಾಲ್ಯೂಮ್ ಸ್ಟ್ರೈನ್ ಅದೇ ಎಕ್ಸಾಂಪಲ್ ನ ಕನ್ಸಿಡರ್ ಮಾಡ್ತೀನಿ. ಸೊ ಒಂದು ಸಾಲಿಡ್ ನ ತಗೊಂಡೋಗಿ ಒಂದು ಫ್ಲೂಯಿಡ್ ಒಳಗಡೆ ಮುಳುಗಿಸಿದ್ರೆ ಆ ಫ್ಲೂಯಿಡ್ ಏನ್ ಮಾಡುತ್ತೆ, ಸಾಲಿಡ್ ಮೇಲೆ ಎಲ್ಲಾ ಕಡೆಯಿಂದ ಫೋರ್ಸ್ ನ ಅಪ್ಲೈ ಮಾಡುತ್ತೆ ಅಥವಾ ಪ್ರೆಷರ್ ನ ಅಪ್ಲೈ ಮಾಡುತ್ತೆ. ಆಮೇಲೆ ಸೊ ಪ್ರೆಷರ್ ನ ಅಪ್ಲೈ ಮಾಡಿದಾಗ ಇದ್ರ ವಾಲ್ಯೂಮ್ ಏನಾಗುತ್ತೆ, ಚೇಂಜ್ ಆಗುತ್ತೆ. ಅಷ್ಟು ಇಷ್ಟು ಚೇಂಜ್ ಆಗತ್ತಲ್ಲ ಕಣ್ರು, ಎಲ್ಲಾ ಕಡೆಯಿಂದ ನಿಮ್ ಮುಖನ ಕಂಪ್ರೆಸ್ ಮಾಡ್ತಾರೆ, ವಾಲ್ಯೂಮ್ ಕಂಪ್ರೆಸ್ ಆಗುತ್ತೆ, ಕಮ್ಮಿ ಆಗುತ್ತೆ. ಸೊ therefore ಆ ವಾಲ್ಯೂಮ್ ನ ಡೆಲ್ಟಾ ವಿ ಅಂತ ಕರಿತೀನಿ. ವಾಲ್ಯೂಮ್ ಜಾಸ್ತಿ ಆಗಿದೆ, ಕಮ್ಮಿ ಆಗಿದೆ, ಡೆಲ್ಟಾ ವಿ ಇಸ್ ನೆಗೆಟಿವ್, ಅದನ್ನ ನೋಟ್ ಮಾಡಿ. ಸೊ ಈಗ ವಾಲ್ಯೂಮ್ ಸ್ಟ್ರೈನ್ ಇಸ್ defined as change in volume divided by original volume, and change in volume negative ಇರುತ್ತೆ. ಹಾಗಾದ್ರೆ ಸ್ಟ್ರೈನ್ ನೆಗೆಟಿವ್ ಬರಂಗಿಲ್ಲ. ಸ್ಟ್ರೈನ್ ಇಸ್ ಆಲ್ವೇಸ್ ಪಾಸಿಟಿವ್ ಕ್ವಾಂಟಿಟಿ, ಆಲ್ವೇಸ್ ಪಾಸಿಟಿವ್, ಯಾವುದೇ ತಗೊಳ್ಳಿ ಪಾಸಿಟಿವ್ ಕ್ವಾಂಟಿಟಿ ಆಗಿರುತ್ತೆ. ಸೊ ಹಾಗಾದ್ರೆ ಸೊ ಇದನ್ನ ಮೈನಸ್ ಡೆಲ್ಟಾ ವಿ ಡಿವೈಡೆಡ್ ಬೈ ವಿ. ಡೆಲ್ಟಾ ವಿ ಅಲ್ಲಿ ಒಂದು ಮೈನಸ್ ಆಲ್ರೆಡಿ ಬಂದಿರುತ್ತೆ. ಯು ಕ್ಯಾನ್ ಕನ್ಸಿಡರ್ minus of minus delta v, final ಆಗಿ ಏನು ಬರುತ್ತೆ, ಪಾಸಿಟಿವ್ ಬರುತ್ತೆ. ಸೊ therefore you will get a volume strain as a positive. So volume strain is defined as change in the volume divided by original volume. Note ಮಾಡ್ಕೊಳ್ಳಿ. We'll move to the next topic, Hooke's law. Yeah, coming back, next topic is Hooke's law of elasticity. Hooke's law of elasticity. ಎಲ್ಲೋ ಕೇಳ್ದಂಗಿದೆಯಲ್ಲ ಸರ್ Hooke's law. ಬೇರೆ ಬೇರೆ ಕಡೆ ಬೇರೆ ಬೇರೆ ಲಾ ಬರುತ್ತೆ. Hooke's law ಸ್ಪ್ರಿಂಗ್ ಬರುತ್ತೆ. ಅಫ್ಕೋರ್ಸ್ ಎರಡು ಒಂದೇ, ಬೇಸಿಕಲಿ ಇಂಟರ್ ರಿಲೇಟ್ ಆಗಿರುತ್ತೆ. ಇಲ್ಲಿ ಸಪರೇಟ್ ಆಗಿ ಸ್ಟಡಿ ಮಾಡ್ತೀವಿ. Hooke's law of elasticity says that stress is directly proportional to strain. ಅಷ್ಟೇ, ಸಿಂಪಲ್. ಸೊ ಎಲ್ಲಿವರೆಗೂ ಇದು ಒಬೆ ಆಗತ್ತೆ, ಅಪ್ ಟು ಸರ್ಟೆನ್ ಲಿಮಿಟ್.
ಸ್ಟ್ರೆಸ್ ನ ಜಾಸ್ತಿ ಅಪ್ಲೈ ಮಾಡ್ತಾರೆ ಅಂದ್ರೆ ಎಕ್ಸ್ಟರ್ನಲ್ ಫೋರ್ಸ್ ನ ಜಾಸ್ತಿ ಅಪ್ಲೈ ಮಾಡ್ತಾರೆ, ಸ್ಟ್ರೆಸ್ ಜಾಸ್ತಿ ಆಗುತ್ತೆ. ಸ್ಟ್ರೆಸ್ ಜಾಸ್ತಿ ಆಗ್ತಾ ಇದ್ರೆ ಎಲಾಂಗೇಷನ್ ಅಥವಾ ಚೇಂಜ್ ಇನ್ ಡೈಮೆನ್ಷನ್ಸ್ ಕೂಡ ಜಾಸ್ತಿ ಆಗ್ತಾ ಇರುತ್ತೆ ಅಪ್ ಟು ಎ ಲಿಮಿಟ್ ಕಾಲ್ಡ್ ಆಸ್ ಎಲಾಸ್ಟಿಕ್ ಲಿಮಿಟ್, ಅಪ್ ಟು ಎಲಾಸ್ಟಿಕ್ ಲಿಮಿಟ್, ಎಲಾಸ್ಟಿಕ್ ಲಿಮಿಟ್. ಸೊ ಮ್ಯಾಕ್ಸಿಮಮ್ ಆಬ್ಜೆಕ್ಟ್ಸ್ ಈ ಪ್ರಾಪರ್ಟೀಸ್ ನ ಒಬೆ ಆಗತ್ತೆ. ಕೆಲವೊಂದು ಆಬ್ಜೆಕ್ಟ್ಸ್ ಇರುತ್ತೆ ಎಕ್ಸೆಪ್ಷನಲ್ ಕೇಸ್, ಆ ಆಬ್ಜೆಕ್ಟ್ಸ್ ಗೆ ಸ್ಟ್ರೆಸ್ ಇಸ್ ನಾಟ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಸ್ಟ್ರೈನ್. ವಿ ವಿಲ್ ಸ್ಟಡಿ. ಸೊ ಯಾವ್ಯಾವ ಆಬ್ಜೆಕ್ಟ್ಸ್ ಒಬೆ ಆಗತ್ತೆ ಅದಕ್ಕೆ ಅಪ್ಲೈ ಮಾಡ್ಬೇಕಾಗತ್ತೆ. ಸ್ಟ್ರೆಸ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಸ್ಟ್ರೈನ್, ಅಥವಾ ಇದನ್ನ ಸ್ಟ್ರೆಸ್ ಇಸ್ ಈಕ್ವಲ್ಸ್ ಟು ಸಮ್ ಕಾನ್ಸ್ಟೆಂಟ್ ಇ ಇಂಟು ಸ್ಟ್ರೈನ್. ಸಮ್ ಕಾನ್ಸ್ಟೆಂಟ್, ಯಾವ್ದೊಂದು ಕಾನ್ಸ್ಟೆಂಟ್ ಇದೆ, ಆ ಕಾನ್ಸ್ಟೆಂಟ್ ನೇ ನಾವೇನಂತ ಕರಿತೀವಿ, ಮಾಡ್ಯುಲಸ್ ಆಫ್ ಎಲಾಸ್ಟಿಸಿಟಿ. ಮಾಡ್ಯುಲಸ್ ಆಫ್ ಎಲಾಸ್ಟಿಸಿಟಿ, modulus of elasticity. E is equals to stress divided by strain. The ratio of stress by strain is called as modulus of elasticity. So ಹಾಗಾದ್ರೆ ಒಂದು ಸ್ಟೇಟ್ಮೆಂಟ್ ನ ಕೊಡ್ತೀನಿ. The modulus of elasticity depends on stress, and ಇನ್ನೊಂದು ಸ್ಟೇಟ್ಮೆಂಟ್ depends on strain. Reasoning and assertion. ಇದು ಎರಡು ಸ್ಟೇಟ್ಮೆಂಟ್ ಕರೆಕ್ಟ್ ರಾಂಗ್? ಎರಡು ಕರೆಕ್ಟ್ ಅಂತ ಹೇಳಿದ್ರೆ ನೀವು ರಾಂಗು, ಯಾಕಂದ್ರೆ ಈ ಸ್ಟೇಟ್ಮೆಂಟ್ಸ್ ರಾಂಗ್ ಆಗಿದೆ. ಸರ್ ಅದೇನ್ ಸರ್ ಕಣ್ ಮುಂದೆ ಕಾಣಿಸ್ತಿದೆ ಸ್ಟ್ರೆಸ್ ಮತ್ತೆ ಸ್ಟ್ರೈನ್. ಸೊ ನೋಡಿ ಇನ್ನೊಂದು ಎಕ್ಸಾಂಪಲ್ ತಗೊಳ್ಳೋಣ. ಡೆನ್ಸಿಟಿ ಇಸ್ ಈಕ್ವಲ್ ಟು ಮಾಸ್ ಬೈ ವಾಲ್ಯೂಮ್. ಡೆನ್ಸಿಟಿ ಅನ್ನೋದು ಮಾಸ್ ಮೇಲೆ ಡಿಪೆಂಡ್ ಆಗತ್ತಾ ಅಥವಾ ವಾಲ್ಯೂಮ್ ಮೇಲೆ ಡಿಪೆಂಡ್ ಆಗತ್ತಾ? ಇಲ್ಲ. ಇಟ್ ಇಸ್ ಅ ನೇಚರ್ ಆಫ್ ಮೆಟೀರಿಯಲ್. ಇಕ್ವೇಶನ್ ಅಲ್ಲಿ ಹತ್ರ ಕಾಣಿಸೋನು ಇಟ್ ಡಸ್ ನಾಟ್ ಡಿಪೆಂಡ್. ಅದೇ ತರ ದ ಮಾಡ್ಯುಲಸ್ ಆಫ್ ಎಲಾಸ್ಟಿಸಿಟಿ is independent of stress and strain. E is independent of stress and strain. Stress and strain. It depends on nature of the material. Depends on nature of the material. Nature of material. So SI unit ಏನಿರ್ಬೋದು ಗೆಸ್ ಮಾಡ್ತೀರಾ? ಸ್ಟ್ರೆಸ್ ಗೆ ಯೂನಿಟ್ ಏನು? ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್. ಸ್ಟ್ರೈನ್ ಗೆ ಏನಾದ್ರು ಯೂನಿಟ್ ಇತ್ತಾ? ಡೆಲ್ಟಾ ಎಲ್ ಅನ್ನೋದು ಲೆಂತ್ ಡಿವೈಡೆಡ್ ಬೈ ಎಲ್. ಎರಡು ಲೆಂತ್ ಮತ್ತೆ ಕ್ಯಾನ್ಸಲ್ ಆಗುತ್ತೆ. ಸೊ ಹಾಗಾದ್ರೆ ಸೊ ಸ್ಟ್ರೆಸ್ ಏನ್ ಯೂನಿಟ್ ಇದೆಯೋ ಈಗ ಕೂಡ ಅದೇ ಯೂನಿಟ್ ಇರುತ್ತೆ. ಸೊ ಮಾಡ್ಯುಲಸ್ ಆಫ್ ಎಲಾಸ್ಟಿಸಿಟಿ have same units as that of stress. ನಿಮ್ಮ ಫಸ್ಟ್ ಚಾಪ್ಟರ್ ಅಲ್ಲಿ ಓದಿರ್ತೀವಿ ನೋಡಿ, ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಹ್ಯಾವಿಂಗ್ ಸೇಮ್ ಡೈಮೆನ್ಷನ್. ಮಾಡ್ಯುಲಸ್ ಆಫ್ ಎಲಾಸ್ಟಿಸಿಟಿ, ಸ್ಟ್ರೆಸ್ ಎರಡು ಒಂದೇ ಯೂನಿಟ್ ಆಗಿರುತ್ತೆ. ಅದೇನಾಗಿರುತ್ತೆ? ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್. ದ SI ಯೂನಿಟ್ ಆಫ್ ಮಾಡ್ಯುಲಸ್ ಆಫ್ ಎಲಾಸ್ಟಿಸಿಟಿ ಇಸ್ ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್. ಈ ಮಾಡ್ಯುಲಸ್ ಆಫ್ ಎಲಾಸ್ಟಿಸಿಟಿ ಅಲ್ಲಿ 3 ಟೈಪ್ಸ್ ಇದೆ. ಒಂದು ಯಂಗ್ಸ್ ಮಾಡ್ಯುಲಸ್ ಆಫ್ ಎಲಾಸ್ಟಿಸಿಟಿ, ಇನ್ನೊಂದು shear modulus of elasticity, and the third one is bulk modulus of elasticity. ಒಂದೊಂದಾಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. Let us see the types of elasticity, modulus of elasticity. 3 types ಇದೆ. 3 types of modulus of elasticity. Modulus of elasticity. The first one is Young's modulus of elasticity. Young's modulus of elasticity. So ಇದಕ್ಕೆ ಸಿಂಬಲ್ y ಅಂತ ಕೊಡ್ತೀನಿ. ನೆಕ್ಸ್ಟ್ ಯಂಗ್ಸ್ ಆದ್ಮೇಲೆ ಗಂಡ್ಸ ಅಲ್ಲ, ಯಂಗ್ಸ್ ಮಾಡ್ಯುಲಸ್ ಆಫ್ ಎಲಾಸ್ಟಿಸಿಟಿ ಆದ್ಮೇಲೆ ಶಿಯರ್ ಮಾಡ್ಯುಲಸ್ ಆಫ್ ಎಲಾಸ್ಟಿಸಿಟಿ. ಶಿಯರ್ ಮಾಡ್ಯುಲಸ್ ಆಫ್ ಎಲಾಸ್ಟಿಸಿಟಿ. ಸೊ ಇದಕ್ಕೆ ಸಿಂಬಲ್ g ಅಂತ ಕೊಡ್ತೀನಿ. ಸೊ ಇದಕ್ಕೆ ಇನ್ನೊಂದು ಹೆಸರಿದೆ, ದಟ್ ಈಸ್ modulus of elasticity. So modulus of rigidity. ಇದಕ್ಕೆ ಇನ್ನೊಂದು ಹೆಸರಿದೆ, modulus of rigidity. So that is another name. The third one is bulk modulus of elasticity. So you get symbol B ಅಂತ ಕೊಡ್ತೀನಿ. ಕೆಲವೊಂದು ಬುಕ್ ಅಲ್ಲಿ ಬೀಟಾ ಯೂಸ್ ಮಾಡ್ತಾರೆ, ನಥಿಂಗ್ ವರಿ. So Young's modulus of elasticity is defined as longitudinal stress divided by longitudinal strain. Longitudinal stress divided by longitudinal strain. So Y is equals to longitudinal stress ಅಂದ್ರೆ force acting per unit area divided by delta L divided by L. In other words, Y is equals to FL divided by A delta L. So this is the equation for Young's modulus of elasticity. Longitudinal
ಅದರಲ್ಲಿ ಕಂಪ್ರೆಸಿವ್ ಆದ್ರೂ ಆಗಿರ್ಬೋದು ಅಥವಾ ಟೆನ್ಸೈಲ್ ಆದ್ರೂ ಆಗಿರ್ಬೋದು, ಆ ಸ್ಟ್ರೆಸ್ ನ ತಗೊಂಡು ಡಿವೈಡೆಡ್ ಬೈ ಲಾಂಗಿಟ್ಯೂಡಿನಲ್ ಸ್ಟ್ರೈನ್ ಮಾಡಿ ಯು ಆರ್ ಗೋಯಿಂಗ್ ಟು ಗೆಟ್ ಯಂಗ್ಸ್ ಮಾಡ್ಯುಲಸ್ ಆಫ್ ಎಲಾಸ್ಟಿಸಿಟಿ. ಆಬ್ವಿಯಸ್ಲಿ ಎಲ್ಲದಕ್ಕೂ ಯೂನಿಟ್ ಸೇಮ್ ಇರುತ್ತೆ ಆಸ್ ದಟ್ ಆಫ್ ದ ಸ್ಟ್ರೆಸ್. ಕಮಿಂಗ್ ಬ್ಯಾಕ್ ಟು ದ ಶಿಯರ್ ಸ್ಟ್ರೆಸ್. ಸೊ ಇದು ಯಾವಾಗ ಬರುತ್ತೆ? ದಿಸ್ ಅರೈಸಸ್ ವೆನ್ ದ ಆಬ್ಜೆಕ್ಟ್ ಇಸ್ ಕಂಪ್ರೆಸ್ಡ್ ಆರ್ ಎಲಾಂಗೇಟೆಡ್. ಆಬ್ಜೆಕ್ಟ್ ನ ಕಂಪ್ರೆಸ್ ಮಾಡಿದಾಗ ಒರಿಜಿನಲ್ ಶೇಪ್ ಮತ್ತೆ ಸೈಜ್ ಚೇಂಜ್ ಆಗತ್ತೆ. ಎಷ್ಟು ಚೇಂಜ್ ಆಗತ್ತೆ ಅದನ್ನ ಡೆಲ್ಟಾ ಎಲ್ ಅಂತ ತಗೊಂತೀವಿ. ಕಮಿಂಗ್ ಬ್ಯಾಕ್ ಟು ದ ಶಿಯರ್ ಮಾಡ್ಯುಲಸ್. ಸೊ ಯಾವಾಗ ಬರುತ್ತೆ? ವೆನ್ ದರ್ ಇಸ್ ಎ ಟ್ಯಾಂಜೆನ್ಷಿಯಲ್ ಫೋರ್ಸ್. ಯಾವಾಗ ಆಬ್ಜೆಕ್ಟ್ ಗೆ ಒಂದು ಟ್ಯಾಂಜೆನ್ಷಿಯಲ್ ಫೋರ್ಸ್ ನ ಅಪ್ಲೈ ಮಾಡ್ತೀವೋ ಅದರ ಓರಿಯಂಟೇಶನ್ ಚೇಂಜ್ ಆಗತ್ತೆ. ಅಂಡ್ ವಾಟ್ ಎವರ್ ದ ಚೇಂಜ್, ಆ ಸ್ಟ್ರೆಸ್ ನ ನಾವು ಟೀಟಾ ಅಂತ ಕರೆದಿದ್ವಿ, ಇದು ಡೆಲ್ಟಾ ಎಕ್ಸ್. ಚೇಂಜ್ ಇನ್ ದ ಪೊಸಿಷನ್, ಇದು ಲೆಂತ್ ಎಲ್. ಸೊ shear modulus of elasticity is equals to shear stress divided by shear strain. G is equals to, shear stress is nothing but force acting per unit area divided by strain na enanta karididvi delta x divided by L. Delta x divided by L. So you know delta x divided by L na navenanta karididvi tan theta. For small angle tan theta is nearly equal to theta. Hagadre G na f divided by a theta anta kuda baribodu. Delta x divided by L denominator bandaga delta x by L theta agirutte. So f is equals to G divided by f into a. So coming back to the third case, bulk modulus of elasticity. ಒಂದು ಸಾಲಿಡ್ ನ ತಗೊಂಡು ಹೋಗಿ ಒಂದು ಫ್ಲೂಯಿಡ್ ಅಲ್ಲಿ ಇಮ್ಮರ್ಸ್ ಮಾಡೋಣ. ಲೆಟ್ ಅಸ್ ಟ್ರೈ ಟು ಇಮ್ಮರ್ಸ್ ದಿಸ್ ಒನ್ in a fluid. So let us assume these are applying external force, total external force ಎಷ್ಟಿದೆ? F ಇದೆ ಅಂತ ಅನ್ಕೊಳ್ಳೋಣ. Then it try to change the volume. ಈ ಫೋರ್ಸ್ ಏನ್ ಮಾಡುತ್ತೆ? ಈ ವಾಲ್ಯೂಮ್ ನ ಚೇಂಜ್ ಮಾಡಕ್ ಟ್ರೈ ಮಾಡುತ್ತೆ. ಅದನ್ನ ಏನಂತ ಕರೆದಿದ್ವಿ? ಡೆಲ್ಟಾ ವಿ ಅಂತ ಕರೆದ್ವಿ. ಈ ಸಿಚುವೇಶನ್ ಅಲ್ಲಿ stress divided by strain ಮಾಡಿದ್ರೆ that is called as bulk modulus of elasticity. It is equals to volume stress divided by volume strain. So bulk modulus of elasticity is force acting per unit area divided by volume strain. Delta V divided by V numerator ge hogutte. Always remember delta V already minus irutte, adike innond minus hakadre plus agutte. So therefore bulk modulus is equals to F into V divided by A delta V. So usually ನೋಡಿ ಒಳಗಡೆ ಪ್ರೆಷರ್ ಏನಾದ್ರು, so what is this force per unit area in fluids is called as pressure. So I forgot to tell you volume stress is equals to force acting per unit area. ಇದು ಫ್ಲೂಯಿಡ್ಸ್ ಅಲ್ಲಿ ಇರೋದ್ರಿಂದ ಫ್ಲೂಯಿಡ್ಸ್ ಅಲ್ಲಿ ಇದನ್ನ ಏನಂತ ಕರಿತೀವಿ? ಪ್ರೆಷರ್ ಅಂತ ಕರಿತೀವಿ. ಸೊ ಬಲ್ಕ್ ಮಾಡ್ಯುಲಸ್ is equals to minus PV divided by delta V. Very important equation. Suppose ಒಳಗಡೆ ಏನಾದ್ರೂ PI ಪ್ರೆಷರ್ ಇನ್ಸೈಡ್ ಇತ್ತು, ಔಟ್ಸೈಡ್ PO ಇತ್ತು, ಎಷ್ಟು ಡಿಫರೆನ್ಸ್ ಇನ್ ಪ್ರೆಷರ್ ಬರುತ್ತೆ ಅದನ್ನ ಎಲ್ಲಿ ಬರಿಬೇಕಾಗುತ್ತೆ? B is equals to minus delta P, where delta P is equals to P outside minus P in into V divided by delta V. So that is the bulk modulus of elasticity. The reciprocal of bulk modulus of elasticity 1 by B is called as compressibility. I hope you understood. Note ಮಾಡ್ಕೊಳ್ಳಿ. Next video nalli we'll see you. Thank you very much. Have a nice day. Jai Hind, Jai Karnataka.